ಶಿವಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಸೂಜಿಯ ತುದಿಯ ಮೇಲೆ ನಿಂತು ಸಾವಿರಾರು ವರ್ಷ ತಪಸ್ಸು ಮಾಡಿದ ವಿಶ್ವಾಮಿತ್ರನು ಬಹಿರ್ಭಾವನೆಗೆ ಬಂದು ವಿಕಾರಿಯಾದನು. ಆದರೆ ಸಣ್ಣ ಶಿಶುವು ಸ್ತ್ರೀಯರ ತೊಡೆಯ ಮೇಲೆ ಆಡಿದರೂ, ಕುಚೆಗಳ ಗ್ರಹಣಗೈದರೂ, ಕಪೋಲಗಳ ಚುಂಬಿಸಿದರೂ ವಿಕಾರಿಯಾಗುವುದೇ? ಅವನನ್ನು ವಿಕಾರ ಮಾಡುವುದಕ್ಕೆ ಯಾವ ರಂಬೆ ಮೇನಕೆಯರು ಸಮರ್ಥರಾದರು? ಹೀಗೆ ಜೀವನ್ಮುಕ್ತನಿರುವನು. ಜೀವನ್ಮುಕ್ತ ಜ್ಞಾನಿ ಹೆಂಗಿರ್ತಾನ ಅನ್ನೋದನ್ನ ಮತ್ತೆ ವಿವರಿಸಿ ಹೇಳ್ತಾರ ನೋಡ್ರಿ. ಸೂಜಿಯ ತುದಿಯ ಮೇಲೆ ನಿಂತು ಸಾವಿರಾರು ವರ್ಷ ತಪಸ್ಸು ಮಾಡಿದ್ದ ಯಾರು? ವಿಶ್ವಾಮಿತ್ರ. ಬಹಿರ್ಭಾವನೆಗೆ ಬಂದವನ ಮನಸ್ಸು ಏನಾಯ್ತು ಅಂದ್ರ ವಿಕಾರ ಆತು. ಏನು ಪೃಥ್ವಿ ಐತಿ, ಏನು ಸೃಷ್ಟಿ ಐತಲ್ಲ, ಅದು ಹಂಗ ಮತ್ತೊಂದು ಮರು ಸೃಷ್ಟಿ ಮಾಡಿದ್ದಂತು, ಮತ್ತೊಂದು ಪೃಥ್ವಿ ಸೃಷ್ಟಿ ಮಾಡಿದ್ದಂತು. ಆ ಸೃಷ್ಟಿ ಮಾಡಿ ಆ ಸೃಷ್ಟಿ ಒಳಗೊಂದು ಸುಂದರವಾದ ಸ್ತ್ರೀಯನ್ನು ನಿರ್ಮಾಣ ಮಾಡಿದ್ನಂತ ತನ್ನ ಶಕ್ತಿಯಿಂದ. ಏನು ತನ್ನ ಶಕ್ತಿಯಿಂದ ಸುಂದರವಾದ ಸ್ತ್ರೀಯನ್ನು ನಿರ್ಮಾಣ ಮಾಡಿದ್ನ, ಅಕ್ಕಿ ಒಳಗನ ಏನಾದ ಮೋಹಿತ ಆದ ಅಂತ ಅಕ್ಕಿಂದ ಮೋಹಿಸಿಬಿಟ್ಟವ. ನಾನಾ ಸೃಷ್ಟಿ ಮಾಡಿದ್ದಂತ ವಿಚಾರ ಮಾಡಲಿಲ್ಲ. ಇದು ನನ್ನ ಕಲ್ಪನಾದೊಳಗನ ಇದು ಕಾಣಾಕತ್ತೈತಿ, ಇದು ಸುಳ್ಳೈತಿ, ನನ್ನ ಭ್ರಾಂತಿಯಿಂದ ತೋರಾಕತ್ತೈತಿ ಅಂತಕ್ಕಂಥ ಕಲ್ಪನೆ ಅವಕ್ಕೆ ಬರಲಿಲ್ಲ. ಅದ್ರಾಗ ಏನೋ ಸುಖ ಅದ, ಅದ್ರಾಗ ಏನೋ ಶಾಂತಿ ಅದ ಅಂತ ಕಲ್ಪಿಸಿಕೊಂಡ. ನೋಡ್ರಿ, ಅಘೋರ ತಪಸ್ಸು ಮಾಡಿರ್ತಕ್ಕಂಥ ವಿಶ್ವಾಮಿತ್ರನ ಮನಸ್ಸನ ಬಹಿರ್ಭಾವನೆಗೆ ಬಂದು ವಿಕಾರ ಆತು ಅಂತಂದ್ರ ಸಾಮಾನ್ಯರ ಪಾಡೇನ್ರಿ? ಕಷ್ಟ ಇದೆ, ವಿಚಾರ ಮಾಡಬೇಕಾಗ್ಯದ. ಅದನ್ನೇ ಇಲ್ಲಿ ಶಿವಾನಂದಜಿ ಅವ್ರು ಹೇಳ್ತಾರ ನೋಡ್ರಿ. ಸೂಜಿಯ ತುದಿಯ ಮೇಲೆ ನಿಂತು ಸಾವಿರಾರು ವರ್ಷ ತಪಸ್ಸು ಮಾಡಿದ ವಿಶ್ವಾಮಿತ್ರನು ಬಹಿರ್ಭಾವನೆಗೆ ಬಂದು ವಿಕಾರಿಯಾದನು. ಮನಸ್ಸು ವಿಕಾರ ಆತ್ರಿ. ಆದರೆ ಸಣ್ಣ ಶಿಶುವು ಸ್ತ್ರೀಯರ ತೊಡೆಯ ಮೇಲೆ ಆಡಿದರು, ಕುಚಗಳ ಗ್ರಹಣಗೈದರು, ಕಪೋಲಗಳು ಚುಂಬಿಸಿದರು ವಿಕಾರಿಯಾಗುವುದೇ? ಒಂದು ಸಣ್ಣ ಕೂಸಿರ್ತದ್ರಿ, ಅತೀ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು ಅದನ್ನ ಎತ್ಕೊಂಡ್ಲಂದ್ರ ಆ ಹೆಣ್ಮಗಳ ಚರ್ಮ ಸ್ಪರ್ಶದಿಂದ ಆ ಮಗುವಿನಲ್ಲಿ ಮೋಹ ಉತ್ಪನ್ನ ಆಕತ್ತೇನು? ಆ ಮಕ್ಕಕ್ಕೆ ಬಡಿತಿರ್ತಾವ್ರಿ ಆಕಿ ಮೊಲೆಗಳು, ಆದರೂ ಆ ಮಗುವಿನ ಮನಸ್ಸು ವಿಕಾರ ಆಗೋದಿಲ್ಲ. ಹಾಲು ಕುಡಿದ್ರೂ ವಿಕಾರ ಆಗೋದಿಲ್ಲ. ಆಮ್ಯಾಗ ಅವರು ಮುದ್ದಾಡ್ತಾರ್ರಿ, ಮುದ್ದು ಮಾಡ್ತಾರ, ಆ ಗಲ್ಲಕ್ಕೆ ಮುದ್ದು ಕೊಡ್ತಾರ, ಎಲ್ಲ ಮಾಡ್ತಾರ, ಆದ್ರೂ ಆ ಮಗುವಿನ ಮನಸ್ಸು ಏನಾಗೋದಿಲ್ಲ, ವಿಕಾರ. ಯಾಕ ಅಂತಂದ್ರ ಅದಕ್ಕೆ ಮೋಹ ಭಾವನ ಇಲ್ಲ. ಇದು ಸುಖದಾಯಕ, ಇದನ್ನ ನಾನು ಮುಟ್ಟಿ ಮೂಸಿ ಸುಖ ಹೊಂದಬೇಕಂತಕ್ಕಂಥ ಭಾವ ಮಗುವಿನಲ್ಲಿ ಇಲ್ಲ. ಹಿಂಗ ಜೀವನ ಮುಕ್ತಿರ್ತಾನಂತ. ಅವನನ್ನು ವಿಕಾರ ಮಾಡ್ತಕ್ಕಂಥ ಈ ಜಗತ್ತಿನೊಳಗಿರ್ತಕ್ಕಂಥ ಯಾವ ಶಕ್ತಿನೂ ಇಲ್ಲ. ನಮ್ಮನ್ನ ನ್ಯಾಟಕ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ. ನಾವು ವಿಚಾರ ಮಾಡಬೇಕಾಗಿತ್ತು, ಮಹಾತ್ಮರು ಹೆಂಗಿದ್ರು, ಅವ್ರ ನಡೆನುಡಿ ಹೆಂಗಿತ್ತು, ಅವ್ರ ಕೃತಿ ಹೆಂಗಿತ್ತು, ಅದನ್ನೆಲ್ಲ ವಿಚಾರ ಮಾಡಿ ನಮ್ಮ ಮನುಷ್ಯನೊಳಗೂ ಅಂತ ನಿರ್ವಿಕಾರದ ಸ್ಥಿತಿಯನ್ನ ತಂದುಕೋಬೇಕಾಗ್ಯದ. ಇನ್ನ ವಿಚಾರ ಮಾಡ್ಬೇಕ್ರಿ. ಈ ಹೆಣ್ಮಕ್ಳ ಶರೀರ ಆಗಿರ್ಬೋದು, ಗಂಡ್ಮಕ್ಳ ಶರೀರ ಆಗಿರ್ಬೋದು, ಇದ್ರಾಗ ಏನದ, ತಿಂತಕ್ಕಂಥ ಪದಾರ್ಥದೊಳಗೆ ಏನದ, ಆ ಕೇಳ್ತಕ್ಕಂಥ ಸಂಗೀತದೊಳಗೆ ಏನದ, ಇರುವ 5 ವಿಷಯಗಳ್ರಿ, ಇರುವ 5 ಇಂದ್ರಿಯಗಳು. 5 ಇಂದ್ರಿಯಗಳಿಗೆ 5 ವಿಷಯ. ಈ ಇಂದ್ರಿಯಗಳು ಹೆಂಗದಾವ, ಇತರ ಗುಣಧರ್ಮ ತಿಳ್ಕೋಬೇಕು, ವಿಷಯಗಳ ಗುಣಧರ್ಮ ತಿಳ್ಕೋಬೇಕು. ಇಂದ್ರಿಯ ಮತ್ತು ವಿಷಯಗಳಿಗೆ ಸಂಪರ್ಕ ಆದಾಗ ಎದರ ಅನುಭವ ಆಕತ್ತ ನನಗ. ಕಣ್ಣಿಗೆ ಮತ್ತು ರೂಪಕ್ಕೆ ಸಂಪರ್ಕ ಆದಾಗ ಏನಕತಿ, ಅದು ಸುಂದರ ರೂಪ ಐತಿ, ಅದು ಕುರೂಪ ರೂಪ ಐತಿ ಅನ್ನುವ ಅನುಭವ ಆಕತಿ. ನಮ್ಮ ಮನಸ್ಸು ಏನ್ ತಿಳ್ಕೊಂತೈತಿ, ಸುಂದರ ಅಂದ್ರೆ ಸುಖ, ಕುರೂಪ ಅಂದ್ರೆ ದುಃಖ. ಮನಸ್ಸಿನೊಳಗ ಇದು ಚಲೋ ಇದು ಕೆಟ್ಟ ಅಂತ ಬಿಂಬಿಸಿಕೊಂತದ್ದು. ನೋಡ್ರಿ, ಆ ವಿಶ್ವಾಮಿತ್ರ ತಾನ ಸೃಷ್ಟಿ ಮಾಡಿ ಆ ಸೃಷ್ಟಿ ಒಳಗೆ ಒಂದರ ಸುಂದರವಾದ ಸ್ತ್ರೀಯನ್ನ ನಿರ್ಮಾಣ ಮಾಡಿ ಅದಕ್ಕೆ ಮೋಹಿತನಾದ. ಅದ ಮಗು ನೋಡ್ರಿ, ಏನ್ ತಪಸ್ಸು ಮಾಡಿಲ್ಲ, ಏನಿಲ್ಲ, ಆದರೂ
ಒಂದು ಸುಂದರವಾದ ಸ್ತ್ರೀ ತೊಡಿ ಮ್ಯಾಗ ಆಡ್ತಂದ್ರು ಮೋಹ ಆಗೋದಿಲ್ಲ ಅಂತಂದ್ರೆ ಅದು ಭಾವ ಐತಿ ಅಂತ ಹಂಗಾತು, ಭಾವ ಇಲ್ಲ ಅಂತ ಹಂಗಾತ್ರಿ? ಭಾವ ಇಲ್ಲ ಅದಕ್ಕೆ ಮಗುವಿಗೆ. ವಿಶ್ವಾಮಿತ್ರಿಗೆ ಯಾಕೆ ಹಂಗಾತು? ಭಾವ ಐತ್ರಿ. ಈ ವಸ್ತುಗಳು ಸುಖ ಕೊಡ್ತಾವ ಅನ್ನೋ ಭಾವ ಐತಿ. ಯಾವನಿಗೆ ವಸ್ತುಗಳಿಂದ ಸುಖ ಸಿಗತಕ್ಕಂಥ ತಪ್ಪು ತಿಳುವಳಿಕೆ ಇರ್ತೈತಿ, ಅವನ ಮನಸ್ಸು ವಿಕಾರ ಆಗಲೇಬೇಕು. ನಮ್ಮ ಮನಸ್ಸು ಒಟ್ಟ ವಿಷಯಗಳಿಗೆ ಸೋಲಬಾರ್ದಂದ್ರೆ ಆ ವಿಷಯದೊಳಗೆ ಸುಖ ಆಯ್ತೋ ಏನಿಲ್ಲೋ, ಅವು ವಿಷಯಗಳು ಸುಖ ಕೊಡ್ತಾವೋ ಏನಿಲ್ಲೋ, ಅರಾಸಾರ ವಿಚಾರ ಮಾಡಿ ಅವು ಕೊಡೋದಿಲ್ಲ ಅನ್ನೋದನ್ನು ಮನಸ್ಸಿನಾಗ 100% ಖಾತ್ರಿ ಮಾಡಬೇಕು. ಯಾವಾಗ ನಾವು ಮನಸ್ಸಿನೊಳಗೆ ಅದನ್ನು ಖಾತ್ರಿ ಮಾಡ್ತೇವೆ, ಅದು ಒಟ್ಟ ವಿಕಾರನ ಆಗೋದಿಲ್ಲ, ಅದು ಮೋಹನ ಪಟ್ಕೊಳ್ಳೋದು. ಜೀವನ ಮುಕ್ತ ಈ ಜೀವನದಿಂದನ ಮುಕ್ತಿಯನ್ನು ಪಡೆದು ಬಿಟ್ಟಿರ್ತಾನವ. ಜೀವಂತಿದ್ರೂ ಈ ಜೀವನದಿಂದ ಬಿಡುಗಡೆನ ಹೊಂದಿ ಬಿಟ್ಟಿರ್ತಾನ. ಯಾವಾಗ ನಾವು ಒಂದು ವಸ್ತುವಿಗೆ ಬದ್ಧಿತರಾಗ್ತೀವಿ ಅಂದ್ರೆ ಅದರೊಳಗೆ ಸುಖ ಆಯ್ತು ಅಂದಾಗ ಆ ವಸ್ತುವಿಗೆ ನಾವು ಬದ್ಧಿತರಾಗ್ತೀವಿ. ಆ ವಸ್ತು ನಮ್ಮ ಅಂತ್ಯಕ್ಕಿದ್ರೂ ಸಹಿತ ಅದರಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನು ತೆಗೆದು ಬಿಟ್ಟಿವಿ ಅಂತಂದ್ರೆ ಅದರಿಂದ ನಾವು ಸ್ವತಂತ್ರನ. ಹೆಂಡತಿಯಿಂದ ಸುಖ ಸಿಗೋದಿಲ್ಲ, ನನ್ನ ಆತ್ಮನಿಂದನ ಸುಖ ಸಿಗುತ್ತತಿ ಅಂದ್ರೆ ಅವ ಹೆಂಡತಿಗೆ ಬದ್ಧನಲ್ಲ, ಆಕೆಯು ಗಂಡನಿಗೆ ಬದ್ಧಳಲ್ಲ. ಮತ್ತೆ ಎಲ್ಲಿ ತನಕ ಆಕೆಯೊಳಗೆ ಸುಖ ಸಿಗುತ್ತತಿ, ಇವನೊಳಗೆ ಸುಖ ಸಿಗುತ್ತತಿ, ಮಕ್ಕಳೊಳಗೆ ಸುಖ ಸಿಗುತ್ತತಿ, ವಸ್ತುಗಳೊಳಗೆ ಸುಖ ಸಿಗುತ್ತತಿ ಅಂತ ತಿಳ್ಕೊಂಡಿರ್ತಾನ, ಅಲ್ಲಿ ತನಕ ಅವ ಯಾವುದಕ್ಕರೊಳಗೆ ಸುಖ ಆಯ್ತು ಅಂತ ತಿಳ್ಕೊಂಡಿರ್ತಾನೆ ನೋಡು, ಅದಕ್ಕೆ ಅವನ ಮನಸ್ಸು ಬದ್ಧಿತನ ಆಗುತ್ತದೆ. ಮತ್ತು ಅದನ್ನು ಪ್ರಾಪ್ತಿ ಮಾಡ್ಕೋಬೇಕಂತ ಅದು ಜನ್ಮಗಳನ್ನು ತಾಳ್ತಾ ಹೋಗ್ತದೆ. ಹುಟ್ಟುದು, ಹೋಗಿಸೋದು, ಸಾಯೋದು. ಭೋಗ ತೃಪ್ತಿ ಆಗೋದಿಲ್ಲ, ಮತ್ತು ಸಾಯ್ತೇವ್ರಿ. ಮತ್ತದ ಭೋಗ ತೃಪ್ತಿ ಮಾಡ್ಕೊಳಕ್ಕೆ ಹುಟ್ಟಿ ಬರ್ತೀವಿ. ಭೋಗ ತೃಪ್ತಿ ಆಗೋದು ಯಾವಾಗ? ಅನಂತ ಜನ್ಮದೊಳಗೆ ಭೋಗಿಸಿದ್ರೂ ಭೋಗ ತೃಪ್ತಿ ಆಗೋದಿಲ್ಲ. ಭೋಗ ತ್ಯಾಗದಿಂದಲೇ ತೃಪ್ತಿ ಆಗ್ತದೆ. ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಮನಸ್ಸಿನೊಳಗೆ ಖಾತ್ರಿ ಮಾಡಿಕೊಂಡು ಅವ ಏನು ಮಾಡಿರ್ತಾನೆ ಜ್ಞಾನಿ, ಅವುಗಳಿಂದ ಹಿಂದೆ ಸರಿದಿರ್ತಾನ. ಒಮ್ಮೆ ತಿಳಿದಿಲ್ರಿ, ಒಮ್ಮೆ ನಮಗಿದು ಅರ್ಥ ಆಗಂಗಿಲ್ಲ, ವಿಚಾರ ಮಾಡ್ತಾ ಇರೋದು. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ. ಸೂಜಿಯ ತುದಿಯ ಮೇಲೆ ನಿಂತು ಸಾವಿರಾರು ವರ್ಷ ತಪಸ್ಸು ಮಾಡಿದ ವಿಶ್ವಾಮಿತ್ರನು ಬಹಿರ್ಭಾವನೆಗೆ ಬಂದು ವಿಕಾರಿಯಾದನು. ಆದರೆ ಸಣ್ಣ ಸ್ತ್ರೀಯರ ತೊಡೆಯ ಮೇಲೆ ಆಡಿದರು, ಕುಚಗಳ ಗ್ರಹಣಗೈದರು, ಕಪೋಲಗಳನ್ನು ಚುಂಬಿಸಿದರು. ವಿಕಾರಿಯಾಗುವುದೇ ಅವನನ್ನು ವಿಕಾರ ಮಾಡುವುದಕ್ಕೆ ಯಾವ ರಂಬೆ ಮೇನಕಿಯರು ಸಮರ್ಥರಾದರು? ರಂಬೆ, ಮೇಣಕೆ, ಊರ್ವಶಿ ಏನೇನು ಹೇಳ್ತಾರೆ ನೋಡ್ರಿ, ತಿಲೋತ್ತಮೆ, ಎಲ್ಲಾರನ್ನೂ ತಂದು ಕುಂದರ್ಸ್ನಿ, ಮನಸ್ಸು ವಿಕಾರ ಆಗಾಕ ಸಾಧ್ಯನೇ ಇಲ್ಲ. ಹಂಗೆ ಜ್ಞಾನಿ ಇರ್ತಾನ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ, ಬ್ರಹ್ಮ ಒಂದೇ ನಿರ್ವಿಕಾರಿ ಮತ್ತು ಸತ್ಯವಾದದ್ದು, ಅದರ ಮೇಲೆ ತೋರಿದ ಜಗತ್ತು ಕನಸಿನಂತೆ ಮಿಥ್ಯವಾದದ್ದು ಎಂದು ಎಲ್ಲ ಜ್ಞಾನಿಗಳು ಶ್ರುತಿಗಳು ಹೇಳುತ್ತವೆ. ಇದು ಯಾರ ಅನುಭವಕ್ಕೆ ಬರುವುದೋ ಅವರೇ ಧನ್ಯರು, ಅವರು ಈ ಲೋಕದಲ್ಲಿ ದುರ್ಲಭ. ಜ್ಞಾನಿ ತ್ರೈಲೋಕ್ಯ ದುರ್ಲಭ ಎಂದಿರುವರು. ಏನು ಹೇಳ್ತಾರ? ಬ್ರಹ್ಮ ಒಂದೇ ನಿರ್ವಿಕಾರಿ. ಈ ಜಗತ್ತಿನೊಳಗ ಎಲ್ಲ ವಿಕಾರ ಆಗ್ತವೆ. ವಿಕಾರ ಆಗದೇ ಇರತಕ್ಕಂಥ ವಸ್ತುಗಳ ಇಲ್ಲ. ನಾವು ಮನೆಯಾಗ ಎಂಥ ಕಿಮ್ಮತ್ತಿನ ಸಾಮಾನು ತಂದಿಟ್ಟೇವೆ ಅಂದರೂ ಸಹಿತ ಆ ಸಾಮಾನುಗಳು ಒಂದು ದಿವಸ ಕೆಡ್ತಾವ, ವಿಕಾರ ಆಗ್ತಾವ, ನಾಶ ಆಗ್ತಾವ. ನಮ್ಮ ಶರೀರ ಎಷ್ಟೇ ಆರೋಗ್ಯ ಇಟ್ಕೊಂಡೇವೆ ಅಂದರೂ ಸಹಿತ ಅದು ವಿಕಾರ ಆಗ್ತದೆ. ಒಂದು ದಿನ ಏನಕತಿ ನಾಶ ಆಗ್ತದೆ. ನಾವು ಬಾಲ್ಯದೊಳಗೆ ಹೆಂಗಿದ್ವಿ ಈಗ ಹಂಗಿಲ್ಲ, ಯೌವನದೊಳಗೆ ಹೆಂಗಿದ್ವಿ ಹಂಗಿಲ್ಲ, ಮುಪ್ಪಿನಾವಸ್ಥೆಯೊಳಗೆ ಹೆಂಗಿರ್ತೇವೆ ಹಂಗೆ ಮುಂದೆ ಇರೋದಿಲ್ಲ. ಅದು ಮರಣ ಹೊಂದತಿ ಶರೀರ. ಷಡಶಃ ಕ್ಷಣಶಃ ಪರಿವರ್ತತೆ, ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಆಗತತಿ. ಆದರೆ ಸಚ್ಚಿದಾನಂದಗನ ವಸ್ತು ಯಾವಾಗಲೂ ಬದಲಾವಣೆ ಹೊಂದುವುದಿಲ್ಲ, ಪರಿವರ್ತನೆ ಆಗೋದಿಲ್ಲ. ಹಿಂದೆ ಹೆಂಗೆ ಇತ್ತು ಈಗೂ ಹಂಗ ಇರ್ತದೆ. ಈಗ ಹಂಗ ಐತಿ ಮುಂದೂ ಹಂಗ ಇರ್ತದೆ. ಹಿಂದೂ ಹಂಗ, ಈಗೂ ಹಂಗ, ಮುಂದೂ ಹಂಗ ಇರ್ತದೆ. ತ್ರಿಕಾಲಾಬಾಧಿತವಾಗಿರ್ತಕ್ಕಂಥ ಸತ್ಯವಸ್ತು ನೋಡ್ರಿ. ಅದಕ್ಕೆ ಹೇಳ್ತಾರ ಬ್ರಹ್ಮ ಒಂದೇ ನಿರ್ವಿಕಾರಿ, ವಿಕಾರ ರಹಿತ ಸ್ಥಿತಿ ಹೊಂದಿರತಕ್ಕಂಥದ್ದು ನೋಡ್ರಿ. ಅಷ್ಟೇ ಅಲ್ಲ, ನಿರ್ವಿಕಾರಿ ಅಷ್ಟೇ ಅಲ್ಲ, ಸತ್ಯವಾಗಿರ್ತಕ್ಕಂಥದ್ದು.
ಯಾವಾಗಲೂ ಇರತಕ್ಕಂಥದ್ದು. ಅದರ ಮೇಲೆ ತೋರಿದ ಜಗತ್ತು ಕನಸಿನಂತೆ ಮಿಥ್ಯವಾದದ್ದು ಎಂದು ಎಲ್ಲ ಜ್ಞಾನಿಗಳು ಶ್ರುತಿಗಳು ಹೇಳುತ್ತವೆ. ಹಾವು ಮಾಯಾಗಿ ಹೋಗ್ಬೋದ್ರಿ, ಹಗ್ಗದಾಗೇನು ಭ್ರಾಂತಿ ಇರ್ತಕ್ಕಂಥ ಹಾವು ಹಗ್ಗ ಹೋಗೋದಿಲ್ಲ ನೋಡ್ರಿ. ಹಗ್ಗದ ಮ್ಯಾಗ ನಾವು ಹಾವಿನ ಭ್ರಾಂತಿ ಮಾಡ್ಕೊಳ್ಳೋಕ್ಕಿಂತ ಮೊದಲು ಹಗ್ಗದ ಅಸ್ತಿತ್ವ ಇತ್ತು. ನಾವು ನೋಡಿಲ್ಲ ಅಂದ್ರೂ ಅಲ್ಲಿ ಹಗ್ಗ ಬಿದ್ದಿತ್ತಿಲ್ಲ. ನಾವು ನೋಡಿಲ್ಲ ಅದ್ರ ನೆನಪಿಲ್ಲ ಅಂದ್ರೂ ಹಗ್ಗ ಐತಿ. ಅದನ್ನು ಹೋಗಿ ನೋಡಿ ನಾವು ಭ್ರಾಂತಿ ಮಾಡ್ಕೊಂಡಾಗೂ ಹಗ್ಗನ ಐತಿ ನೋಡ್ರಿ. ಆಮ್ಯಾಗ ಇದು ಹಾವಲ್ಲ ಹಗ್ಗ ಅಂತ ತಿಳ್ಕೊಂಡಾಗೂ ಹಗ್ಗನ ಐತಿ. ಅಂದ್ರೆ ಹಿಂದೂ ಹಗ್ಗಿತ್ತು, ನಾವು ಅದನ್ನು ನೋಡೋಕ್ಕಿಂತ ಮೊದಲು ಹಗ್ಗ ಇತ್ತು. ನೋಡಿ ಭ್ರಾಂತಿ ಮಾಡ್ಕೊಂಡಾಗ ಹಗ್ಗ ಐತಿ, ಹೇಳೋದಿಂದನೂ ಹಗ್ಗನ ಐತಿ. ಮತ್ತಿದು ತಿಳ್ಕೊಳ್ಳೋಕ್ಕಿಂತ ಮೊದಲು ಹಾವನು ಇದ್ದಿದ್ದಿಲ್ಲ, ಭ್ರಾಂತಿ ಮಾಡ್ಕೊಂಡಾಗ ಕಂಡಿತಿ, ಹೇಳೋದಿಂದ ಇಲ್ಲ. ಅಂದ್ರೆ ಭ್ರಾಂತಿಯಿಂದ ಉದಯಿಸೈತಿ ಯಾವುದು ಹಗ್ಗದೊಳಗೆ ಹಾವು. ಈಗ ಸ್ವರೂಪದ ಆಧಾರದ ಮ್ಯಾಗ ಭ್ರಾಂತಿಮಯವಾಗಿ ತೋರಿರ್ತಕ್ಕಂಥ ಈ ಜಗತ್ತು ಭ್ರಾಂತಿ ಇರೋ ತನಕ ಅಂತದೆ. ಭ್ರಾಂತಿ ಹೋಗಿಂದ ಅದಕ್ಕೆ ಅಸ್ತಿತ್ವ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಬ್ರಹ್ಮ ಒಂದೇ ನಿರ್ವಿಕಾರಿ ಸತ್ಯವಾದದ್ದು, ಅದರ ಮೇಲೆ ತೋರಿದ ಜಗತ್ತು ಕನಸಿನಂತೆ ಮಿಥ್ಯವಾದದ್ದು. ಮಿಥ್ಯಾನುಭವ ಮತ್ತು ಸತ್ಯಾನುಭವ ಶಾಸ್ತ್ರದಲ್ಲಿ ಬರ್ತದದು. ಸತ್ಯಾನುಭವ ನಾ ಯಾವಾಗಲೂ ಇರ್ತಕ್ಕಂಥವ, ನಾ ಬದಲಾವಣೆ ಹೊಂದದೇ ಇರ್ತಕ್ಕಂಥವ ಅಂತ ಹೇಳೋದು ಇದು ಸತ್ಯಾನುಭವ. ನಾ ಶರೀರನ ನಾ ಯಾವಾಗಲೂ ಹಿಂಗೆ ಇರಬೇಕು ಅಂತ ತಿಳ್ಕೊಂಡು ಬದುಕಾಕತ್ತೀವಿ, ಮಿಥ್ಯಾನುಭವ ಆಗೈತೆ ಅಂತ ಅರ್ಥ. ಮಿಥ್ಯಾನುಭವ ಸತ್ಯಾನುಭವ ಎರಡರ ಅನುಭವ ಆಗಬೇಕ್ರಿ. ಇದು ಮಿಥ್ಯ ಅನ್ನೋದು ಮಿಥ್ಯದರ ಅನುಭವ ಆಗಬೇಕು, ಇದು ಸತ್ಯದ ಅನುಭವ ಆಗಬೇಕು. ಒಂದು ಅನುಭವ ಆಗಿ ಒಂದು ಅನುಭವ ಬಿಡಬಾರ್ದ್ರಿ. ಕೇವಲ ಸತ್ಯದ ಅನುಭವ ಆಗ್ಬೇಕಂತಲ್ಲ. ಸತ್ಯ ಅಂದ್ರೆ ಏನ್ರಿ? ಇದು ಮಿಥ್ಯ ಐತಿ ಅನ್ನೋದನ್ನು ಸತ್ಯಾನುಭವನ. ಮಿಥ್ಯನ ಸತ್ಯ ಐತಿ ಅಂತ ತಿಳ್ಕೊಳ್ಳೋದು ಮಿಥ್ಯಾನುಭವ. ತಿಳಿತಿಲ್ರಿ? ಮಿಥ್ಯ ಸತ್ಯ ಐತಿ ಅಂತ ತಿಳ್ಕೊಂಡ್ರೆ ಮಿಥ್ಯಾನುಭವ. ಮಿಥ್ಯ ಐತಿ ಅಂತ ತಿಳ್ಕೊಂಡ್ರೆ ಮಿಥ್ಯಾನುಭವ ಅಲ್ಲ, ಅದು ಸತ್ಯಾನುಭವನ. ಸತ್ಯ ಐತಿ ಅಂತ ತಿಳ್ಕೊಂಡ್ರೆ ಸತ್ಯಾನುಭವ. ಮಿಥ್ಯ ಐತಿ ಅಂತ ತಿಳ್ಕೊಂಡ್ರೆ ಸತ್ಯಾನುಭವ. ಮಿಥ್ಯ ಸತ್ಯ ಐತಿ ಅಂತ ತಿಳ್ಕೊಂಡ್ರೆ ಮಿಥ್ಯಾನುಭವ. ಅರ್ಥ ಆತನು? ಸುಳ್ಳು ಕರೆ ಐತಿ ಅಂತ ತಿಳ್ಕೊಂಡ್ರೆ ನಮಗೆ ಮಿಥ್ಯದ ಭಾವ ಐತಿ ಅಂತ ಅರ್ಥ. ಸುಳ್ಳು ಐತಿ ಅಂತ ತಿಳ್ಕೊಂಡಿವಿ ಅಂದ್ರೆ ಸತ್ಯದ ಅನುಭವ ಅನ್ನಂಗಂದ್ರೆ ಅದು ಸುಳ್ಳು ಐತಿ ಅನ್ನುವ ಅನುಭವ ಆತಲ್ಲ, ನಮ್ಮ ಸತ್ಯ ಐತಿ ಅನ್ನೋ ಅನುಭವ ಆತಲ್ಲ. ಅದಕ್ಕೆ ನಮಗೆ ಮಿಥ್ಯಾನುಭವ ಹೋಗ್ಬೇಕಾಗೈತಿ, ಸತ್ಯದ ಅನುಭವ ಆಗಬೇಕಾಗೈತಿ. ನೋಡ್ರಿ, ಅದಕ್ಕೆ ಹೇಳ್ತಾರ ಜಗತ್ತು ಕನಸಿನಂತೆ ಮಿಥ್ಯವಾದದ್ದು ಎಂದು ಎಲ್ಲ ಜ್ಞಾನಿಗಳು ಶ್ರುತಿಗಳು ಹೇಳುತ್ತವೆ. ನಮ್ಮ ಋಷಿಮುನಿಗಳು ಹೇಳಿರ್ತಕ್ಕಂಥ ತತ್ವ ವಿಚಾರಗಳೆಲ್ಲ ಇದು ಜಗತ್ತು ಮಿಥ್ಯೆ ಐತಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಜ್ಞಾನಿಗಳು ಇದನ್ನೇ ಹೇಳ್ತಾರೆ. ಮತ್ತು ದ್ವೈತದಲ್ಲಿ ಜಗತ್ತು ಬ್ರಹ್ಮನಷ್ಟೇ ಸತ್ಯ ಅಂತ ಹೇಳ್ತಾರೆ. ಸರಿ, ಅದು ಬ್ರಹ್ಮನಷ್ಟೇ ಸತ್ಯ. ಹೆಂಗೆ ಸತ್ಯ? ಬ್ರಹ್ಮಮಯನ ಐತಿಲ್ಲದು. ಬ್ರಹ್ಮಮಯ ಅಂತ ನೋಡಿದಾಗ ಬ್ರಹ್ಮನಷ್ಟೇ ಸತ್ಯ. ಮತ್ತದು ಬ್ರಹ್ಮ ಅಲ್ಲ, ಅದು ಬ್ರಹ್ಮದಿಂದ ಬೇರೆ ಐತಿ ಅಂತಂದ್ರೆ ಅದು ಮಿಥ್ಯಾನುಭವನ. ಬ್ರಹ್ಮಮಯನ ಐತಿ ಅಂತ ನೋಡಿದ್ರೆ ಸತ್ಯಾನುಭವನ. ಬ್ರಹ್ಮನಷ್ಟ ಸತ್ಯ ಐತಿ ಅಲ್ರಿ. ಹಗ್ಗದ ಒಳಗ ಹೊರಗ ಹಾವಿಲ್ಲ, ಹಗ್ಗನ ಐತಿ. ಹಂಗೆ ಏನು ಕಾಣಕತ್ತತಿ ಎಲ್ಲ ಬ್ರಹ್ಮಮಯನ ಐತಿ ಅಂದ ಮ್ಯಾಗ ಭ್ರಾಂತಿ ಎಲ್ಲಿ ಕಾಣ್ತತಿ? ಇಲ್ಲ ಅಂತ ಎಲ್ಲ ಶ್ರುತಿ, ವೇದ, ಆಗಮ, ಪುರಾಣಗಳೆಲ್ಲ ಇದನ್ನೇ ಹೇಳ್ತಾವ. ಜಗತ್ತು ಮಿಥ್ಯ ಐತಿ, ಬ್ರಹ್ಮ ಸತ್ಯ. ಸತ್ಯಾನುಭವ ಮಾಡ್ಕೊಂಡಿ ಅಂದ್ರೆ ನಿನಗೆ ಏನಿಲ್ಲ, ಏನು ಕಾಣೋದನ ಇಲ್ಲ. ಸುಳ್ಳನಿ ಇದ್ರೊಳಗೆ ಕೂತಿ, ಎದ್ರೊಳಗೆ ಯಾವುದು ಸುಳ್ಳು ಐತಿ ಅದ ಕರೆ ಅಂತ ಅದ್ರೊಳಗೆ ಕೂತಿ, ಅದಕ್ಕೆ ನಿನಗೆ ಏನಾಗತ್ತತಿ? ದುಃಖ ಆಗತ್ತದ ಅಂತ ನೋಡ್ರಿ. ಅದಕ್ಕೆ ಹೇಳ್ತಾರ ಎಲ್ಲ ಜ್ಞಾನಿಗಳು ಶ್ರುತಿಗಳು ಇದನ್ನೇ ಹೇಳುತ್ತವೆ. ಏನು? ಇದು ಜಗತ್ತು ಕನಸಿನಂತೆ ಮಿಥ್ಯ ಐತಿ ಅಂತ ಹೇಳ್ತಾವೆ. ಇದು ಯಾರ ಅನುಭವಕ್ಕೆ ಬರುವುದೋ ಅವರೇ ಧನ್ಯರು. ಇದು ಅನುಭವಕ್ಕೆ ಬರ್ಬೇಕಲ್ರಿ.
ಅಲ್ರಿ, ಹುಟ್ಟಿದ ಕರೆ ಸುಳ್ಳ, ಮದುವೆ ಆಗಿದ್ದು ಸುಳ್ಳ, ಮಕ್ಕಳು ಹಡದಿದ್ದು ಸುಳ್ಳ, ಮನೆ ಕಟ್ಟಿದ್ದು ಸುಳ್ಳ, ಇಷ್ಟೆಲ್ಲ ಸಂಪತ್ತು ಸಂಪಾದನೆ ಮಾಡಿಟ್ಟಿನಿ, ಇದೆಲ್ಲ ಸುಳ್ಳು ಅಂತೀರಿ ನೀವು. ಯಾವ ಬೇಕ್ರಿ ಕರೆ ಅಂತ ತಿಳ್ಕೊಂಡು ಹೋಗ್ರಿ, ಅಷ್ಟು ಆರಾಮೈತಿ. ಇದನ್ಯಾವ ಸುಳ್ಳು ಅಂತ ತಿಳ್ಕೊಳ್ಳೋದು ಅಂತಿರ್ತಾರ ಒಂದಿಷ್ಟು ಮಂದಿ. ಸುಳ್ಳಿಗೆ ಸುಳ್ಳು ಅನ್ಲಿಲ್ಲ ಅಂದ್ರೆ ಮತ್ತೆ ಏನು ಅನ್ನೋದ್ರಿ? ಅದನ್ನು ಅನ್ನುವ ಅಭ್ಯಾಸವನ್ನ, ಅದನ್ನು ತಿಳ್ಕೊಳ್ಳೋ ಅಭ್ಯಾಸವನ್ನ ಮಾಡಬೇಕು. ಇದನ್ನು ಯಾವ ಮಾಡ್ಕೊಂತಾನ ಅವನ ಧನ್ಯ. ಮತ್ತು ಕರೆ ಐತೆ ಅಂತ ಹೊಂಟ್ರ ಮತ್ತು ಅದನ್ನ ಬಿಟ್ಟು ನಿದ್ದಿಗೆ ಯಾಕೆ ಹೋದಿಪ್ಪ? ಕರೆ ಇತ್ತ? ಕರೆ ಏನೈತಿ? ಸುಖದಾಯಕ ಇರ್ತದೆ. ಜಗತ್ತು ಸತ್ಯ ಇದ್ರ ಸತ್ಯ ಯಾವುದೈತಿ? ಅದು ಸುಖದಾಯಕ ಐತಿ. ಮತ್ತು ಅದು ಸುಖದಾಯಕ ಆಗಿದ್ರೆ ಅದನ್ನು ಬಿಟ್ಟು ನಿದ್ದಿಗೆ ಯಾಕೆ ಹೋದಿ? ಅದು ದುಃಖ ಕೊಡ್ತೇನೆ ನಿದ್ದಿಗೆ ಹೋದ್ಯೋ, ಬ್ಯಾಸರ ಉಂಟು ಮಾಡ್ತೇನೆ ನಿದ್ದಿಗೆ ಹೋದ್ಯೋ, ಸುಖ ಉಂಟು ಮಾಡ್ತೇನೆ ನಿದ್ದಿಗೆ ಹೋದಿವ್ರಿ? ಏನಿಲ್ಲ, ಒಂದು 6-7 ತಾಸು ಇದನ್ನು ಮರೆತು ನಿದ್ದೆ ಮಾಡ್ತೀವಂತ ಮತ್ತೆ ಪ್ರಪಂಚ ಮಾಡಕ್ಕೆ ಬರ್ತದ್ರಿ. ಕಂದ್ರೆ ಮಾಡೋಕ್ಕಾಗಲ್ಲ. ಇದನ್ನ ಕಂಟಿನ್ಯೂ ಯಾಸ್ರಿ ನೋಡೋಣ ಇರಾಕಿ. ನಿದ್ದೆ ಆಗಲಿಲ್ಲ ಅಂದ್ರೆ ಮನುಷ್ಯನಿಗೆ ಸತ್ತರೆ ಹೋಗ್ಬೇಕು ಒಂದು. ಅಂದ್ರ ಇದನ್ನ ಮರೆತಾಗ ಆರಾಮೈತಿ ಅನ್ನೋದು ತಿಳಿಸ್ಕೊಡ್ತತ್ರಿ ನಿದ್ರಿ. ಇದನ್ನ ಯಾಕೆ ಮರಿತೇವೆ ನಿದ್ರಿ ಒಳಗಂತಂದ್ರ ಇದು ನಮಗೆ ದಣಿವನ್ನುಂಟು ಮಾಡ್ತಿ, ಬೇಸರವನ್ನುಂಟು ಮಾಡ್ತಿ, ದುಃಖವನ್ನುಂಟು ಮಾಡ್ತಿ ಅಂತ ಮರಿತೇವೆ. ನಿದ್ರೆ ಆಗಿದ್ದಟ್ಟು ಮರ್ತಿದ್ವಿ ಅಂತ ಮತ್ತೆ ಮನುಷ್ಯ ಕೆಲಸ ಮಾಡಕ್ಕೆ ತೊಡಗ್ತಾನೆ. ಇವಾಗ ಕೆಲಸನ ಮಾಡೋದಂದ್ರಿ ವಿಶ್ರಾಂತಿನೇ ಇಲ್ಲ ಅಂದ್ರೆ ಸುಸ್ತಾಗ್ತದೆ. ಅದನ್ನ ತಿಳ್ಕೊಬೇಕು. ಸುಸ್ತಾಗೋದಂದ್ರೆ ಏನು? ದುಃಖ. ಇದು ತಿಳಿಯೋದಲ್ರಿ. ಅದಕ್ಕೆ ಇದು ಯಾರ ಅನುಭವಕ್ಕೆ ಬರುವುದೋ ಅವರೇ ಧನ್ಯರು, ಅವರು ಈ ಲೋಕದಲ್ಲಿ ದುರ್ಲಭ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ವಾಕ್ಯ ಇದು. ಇವರು ಸಿಗುದು ದುರ್ಲಭ ಅಂತ. ಸುಳ್ಳು ಐತೆ ಅವ್ರು ಸಿಗುದು ದುರ್ಲಭ. ಮನಸ್ಸಿನಾಗ ಸುಳ್ಳು ಐತೆ ಅಂತ ಖಾತ್ರಿ ಮಾಡ್ಕೊಂಡು ಅವ್ರು ಸಿಗುದಂತ ಇನ್ನೂ ದುರ್ಲಭ. ಅದನ್ನ ಮುಂದೆ ಹೇಳ್ತಾರ, ಜ್ಞಾನಿ ತ್ರೈಲೋಕ್ಯ ದುರ್ಲಭ. ಇದು ಸುಳ್ಳು ಐತೆ ಅಂತ ಅವ್ರು ಸಿಗುದ ದುರ್ಲಭ ರೀ. ಯಾರನ್ನ ಕೇಳ್ರಿ ಪ್ರಪಂಚ ಸುಳ್ಳು ಐತೆ ಅಂತಾರೆ? ಯಾರ್ರಿ? ಅಪಾಯಗಡ್ಡಿ ಹೊಡಿತಾರೆ. ತೆಲಿಗೆ ಸುಳ್ಳು ಐತೇನಿಲ್ಲ ನಿನಗೆ? ಸುಳ್ಳು ಹೆಂಗಾಕತಿ? ಇಷ್ಟೆಲ್ಲ ಗುದ್ದಾಡಿ ಮಾಡ್ತೀವಿ, ಯಾಕೆ ಸುಳ್ಳು ಆಕತಿ? ಇದು ಸುಳ್ಳು ಐತೆ ಅನ್ನೋವ್ರ ಇಲ್ಲ ಮೊದಲ. ಇನ್ನು ಅದನ್ನು ಸುಳ್ಳು ಅಂತ ತಿಳ್ಕೊಂಡು ಉಳ್ಕೊಂಡವ್ರು ಅವರಂತಿ ತ್ರೈಲೋಕ್ಯ ದುರ್ಲಭ, ಸಿಗುದನ ಇಲ್ಲ. ಮುಂದೆ ಹೇಳ್ತಾರೆ ನೋಡ್ರಿ, ಸಮಾಧಿ ಎಂದರೆ ಸಮಬುದ್ಧಿಯು ಭಿನ್ನ ಭಿನ್ನ ವಿಷಯ ಕಲ್ಪನೆಗಳನ್ನು ಕಳೆದು ಸಮನಾದ ಬ್ರಹ್ಮವೊಂದನ್ನೇ ತಿಳಿಯುವುದು. ನಿರ್ದೋಷಂ ಈ ಸಮಂ ಬ್ರಹ್ಮ. ಭಗವದ್ಗೀತೆಯಲ್ಲಿ ಹೇಳ್ತತ್ರಿ ಈ ಮಾತನ್ನು. ಜ್ಞಾನಿಗಳು ಒಂದೇ ತರದ್ದಾದ ನೋಡ್ರಿ ನಿರ್ವಿಕಾರಿ ಬ್ರಹ್ಮನಲ್ಲಿ ರಮಮಾಣರಾಗಿರುತ್ತಾರೆ. ಹೇಗೆ ಉತ್ತಮ ರೈತನು ತನ್ನ ತಗ್ಗು ದಿನ್ನೆಗಳ ಸ್ಥಳಗಳನ್ನು ಕಡಿದು ಸಮನೆಲ ಮಾಡುತ್ತಾನೋ, ಹಾಗೆಯೇ ವಿಷಯಗಳ ಮತ್ತು ಅವುಗಳ ಕಲ್ಪನೆಗಳನ್ನು ತೆಗೆದು ಸಮಬುದ್ಧಿ ಉಂಟಾದರೆ ಆತ್ಮೈಕ್ಯ ಜ್ಞಾನವಾಗುವುದು. ಅಷ್ಟು ಸ್ಪಷ್ಟ ಹೇಳ್ತಾರೆ. ಸಮಾಧಿ ಎಂದರೆ ಸಮಬುದ್ಧಿಯು. ಧಿಯು ಸಮವಾಗುವಿಕೆಯೇ ಸಮಾಧಿ. ಧಿಯು ಅಂದ್ರೆ ಬುದ್ಧಿ ರೀ. ಬುದ್ಧಿ ಸಮ ಆಗುವುದನ್ನ ಸಮಾಧಿ. ಬುದ್ಧಿ ಸಮ ಇಲ್ಲ ನಮ್ದು. ಈಗ ಸಮ ಇಲ್ಲೀಗ ನಮ್ದು ಬುದ್ಧಿ ಏನೈತಿ? ವಿಷಮ ಐತಿ. ಬುದ್ಧಿ ಸ್ಥಿರ ಇಲ್ಲ ಅಂತಿರ್ತಾರ ನೋಡ್ರಿ. ಏನ್ರಿ ಆ ಹುಡುಗನ ಬುದ್ಧಿನ ಸ್ಥಿರ ಇಲ್ಲ ಅಂತಿರ್ತಾರ ನೋಡ್ರಿ. ಅಂತ ನಮ್ಮ ಮನಸ್ಸು ಏನ್ ಮಾಡಾಕತ್ತೈತಿ ಅಂತಂದ್ರ ಅನೇಕ ವಿಷಯಗಳನ್ನು ಬಯಸಾಕತ್ತೈತಿ. ಮನಸ್ಸಿನ ಕೆಲಸ ಏನಂದ್ರೆ ಬಯಸುದ್ರಿ. ಬಯಸಿಂದ ಅದು ಸುಖದಾಯಕ, ಅದು ದುಃಖದಾಯಕ ಅಂತ ನಿಶ್ಚಯ ಯಾವ್ದು ಮಾಡ್ತತ್ತಲ್ಲ ಅದು ಬುದ್ಧಿ ರೀ. ಮನಸ್ಸು ಏನ್ ಮಾಡ್ತತೆ? ಮನಸ್ಸು ಏನ್ ಮಾಡ್ತದ್ರಿ? ಇದು ಸುಖದಾಯಕ. ಮನಸ್ಸು ಹೋಗಿ ಅದು ಸುಖದಾಯಕ ಅಂತ ನಿಶ್ಚಯ ಮಾಡ್ತದೆ. ಮನಸ್ಸು ಹೋಗಿ ಇದು ಸುಖದಾಯಕ ಅಂತತಿ, ಇದು ಸುಖದಾಯಕ ಅಂತ ಬುದ್ಧಿ ನಿಶ್ಚಯ ಮಾಡ್ತದೆ. ಅದ್ರಾಗೂ ಸುಖ ಐತಿ, ಇದ್ರಾಗೂ ಸುಖ ಐತಿ. ಅಂದ್ರ ಬುದ್ಧಿ ಭಿನ್ನ ಭಿನ್ನದ್ರೊಳಗ ಸುಖ ಬುದ್ಧಿಯನ್ನು ಇಟ್ಕೊಂತದೆ. ಇದರಿಂದ ವಿಷಮ ಆಗಿಬಿಡ್ತದೆ.
ಅಂದ್ರೆ ಸಮ ಇಲ್ಲ ಅಂತ. ಅದ್ರಾಗೂ ಐತಿ ಅಂತ ಸುಖ, ಇದ್ರಾಗೂ ಐತಿ. ಅದ್ರಾಗೂ ಸಿಗಲಿಲ್ಲ, ಇದ್ರಾಗೂ ಸಿಗಲಿಲ್ಲ. ಮತ್ತೆ ಅದ್ರಾಗೈತಿ ನಿದ್ದೆಗಿರ್ಬೋದು, ತಡಿ ನಿದ್ದಿಗೆ ಹೋಗತಿ, ಮತ್ತೆ ಅಲ್ಲಿ ಒಂದಿಟ್ಟು ಆರಾಮ್ ಹೊಂದ್ತದೆ, ಮತ್ತೆ ಎದ್ದಿಲ್ಲ, ಮತ್ತೆ ಅಡ್ಡಾಡ್ತದೆ. ಯಾಕೆ ಬುದ್ಧಿ ಸ್ಥಿರವಾಗಿ ಒಂದ್ರೊಳಗೆ ಯಾಕೆ ನಿಲ್ಲೋದಿಲ್ಲ? ಒಂದ್ರೊಳಗೆ ಸುಖ ಐತಿ ಅಂತ ಯಾಕೆ ತಿಳ್ಕೊಳ್ಳೋದಿಲ್ಲ? ಅದಕ್ಕೆ ನಿಶ್ಚಯನ ಆಗಿಲ್ಲ. ಬುದ್ಧಿ ಸಮಾನ ಇಲ್ಲ. ಅದಕ್ಕೆ ಎಲ್ಲಿ ಆನಂದ ಸಿಗತೈತಿ ಅಲ್ಲಿ ಸಿಗತೈತಿ ಅಂತ ಖಾತ್ರಿ ಮಾಡಿದಾಗ ಅದು ಸ್ಥಿರ ಆಕತಿ. ನಮಗೆ ಆನಂದ ಆತ್ಮನೊಳಗೆ ಸಿಗತೈತಿ ಅನ್ನೋದು ಸ್ಥಿರ ಆತು ಅಂತಂದ್ರೆ ಮನಸ್ಸು ಅಲ್ಲೇ ನಿಲ್ತತಿ, ಬುದ್ಧಿನೂ ಅಲ್ಲೇ ನಿಲ್ತತಿ. ಅಷ್ಟ ಅಲ್ಲ, ಮನಸ್ಸು ಆನಂದವನ್ನು ಅನುಭವಿಸುವಂತ ಆನಂದನ ಆಕತಿ. ಬುದ್ಧಿ ಆನಂದದ ಭಾವದೊಳಗೆ ನಿಂತು ಆನಂದ ರೂಪನ ಆಗಿಬಿಡ್ತದೆ. ಅಂದ್ರೆ ಮನಸ್ಸು ಬ್ರಹ್ಮನಲ್ಲಿ ಲಯ ಆಕತಿ, ಬುದ್ಧಿನೂ ಲಯ ಆಗ್ತದ. ಆ ಮನಸ್ಸು ಬುದ್ಧಿ ಲಯ ಆಕತ್ತಂದ್ರೆ ಅವು ಇಂದ್ರಿಯಗಳು ಸುಮ್ಮ ಇರ್ತಾವೆ, ಅವು ಲಯ ಆಗಿರ್ತಾವೆ. ಮತ್ತು ಇವು ಎಲ್ಲ ಲಯ ಆಗ್ಯಾವ ಅಂದ ಮ್ಯಾಗ ಏನು ಕಾಣುವುದನ ಇಲ್ಲ. ಅದಕ್ಕೆ ಅಲ್ಲಿ ಇವ್ರು ಹೇಳ್ತಾರ, ಸಮಾಧಿ ಎಂದರೆ ಸಮಬುದ್ಧಿಯು ಭಿನ್ನ ಭಿನ್ನ ವಿಷಯ ಕಲ್ಪನೆಗಳನ್ನು ಕಳೆದು. ನೋಡ್ರಿ, ಮನಸ್ಸು ಭಿನ್ನ ಭಿನ್ನ ಕಲ್ಪನೆಗಳನ್ನು ಮಾಡ್ಕೋತತಿ. ಯಾಕೆ ಕಲ್ಪನೆಗಳನ್ನು ಮಾಡ್ಕೋತತಿ? ಮನುಷ್ಯನಿಗೆ ಸಂಕಲ್ಪ ವಿಕಲ್ಪಗಳು ಯಾಕಕ್ಕವ ವಿಚಾರ ಮಾಡ್ಬೇಕಾಗೈತಿ. ಸಂಕಲ್ಪ ಯಾಕತಿ, ವಿಕಲ್ಪ ಯಾಕತಿ? ಸಂಕಲ್ಪ ಅಂದ್ರೆ ಬೇಕು ಅನ್ನೋದ ಸಂಕಲ್ಪ ರೀ, ಬೇಡ ಅನ್ನೋದನ್ನ ವಿಕಲ್ಪ. ಬೇಕು ಬೇಡಗಳ ಸಂಕಲ್ಪ ವಿಕಲ್ಪಗಳು. ಈಗ ನೋಡ್ರಿ, ಮನಸ್ಸು ಒಂದು ವಸ್ತುವನ್ನು ಬಯಸ್ತದ, ಇದಕ್ಕೆ ಸಂಕಲ್ಪ ಅಂತ. ಅದನ್ನು ಬಿಡ್ತತಿ, ಮತ್ತೊಂದು ಹಿಡಿತೈತಿ. ಒಂದೇದ್ದು ಬಯಸಿದಾಗ ಸಂಕಲ್ಪ ಆತು, ಅದನ್ನು ಬಿಟ್ಟು ಮತ್ತೊಂದು ಕೋತು, ಒಂದೇದ್ರೊಳಗೆ ವಿಕಲ್ಪ ಆತು, ಎರಡನೇದ್ರೊಳಗೆ ಸಂಕಲ್ಪ ಆತು. ಮತ್ತು ಅದ ಎರಡನೇ ವಸ್ತುವಿನೊಳಗೆ ಮತ್ತೆ ವಿಕಲ್ಪಕತಿ, ಮೂರನೇದ್ರೊಳಗೆ ಸಂಕಲ್ಪಕತಿ, ಮೂರನೇ ವಿಷಯ ವಿಕಲ್ಪಕತಿ, ನಾಲ್ಕನೇ ವಿಷಯದೊಳಗೆ ಸಂಕಲ್ಪಕತಿ, ಮತ್ತು ನಾಲ್ಕನೇ ವಿಷಯದೊಳಗೆ ವಿಕಲ್ಪ ಆಗಿ ಐದನೇ ವಿಷಯದೊಳಗೆ ಸಂಕಲ್ಪಕತಿ. ಹಿಂಗೆ ಸಂಕಲ್ಪ ವಿಕಲ್ಪ ಸಂಕಲ್ಪ ವಿಕಲ್ಪ. ಯಾಕೆ ಒಂದೇದ್ದು ಬಿಟ್ಟು ಎರಡನೇದ್ದು ಕೂತು? ಒಂದೇದ್ರೊಳಗೆ ಸುಖ ಸಿಗುವುದಿಲ್ಲ, ಎರಡನೇದ್ರೊಳಗೆ ಸಿಗುತ್ತಂತೂ ಹೋತು. ಎರಡನೇದ್ರೊಳಗೆ ಹುಡುಕಾಕ್ ಹೋತು, ಸಿಗಲಿಲ್ಲ, ಅದನ್ನು ಬಿಡ್ತು ವಿಕಲ್ಪ ಮಾಡ್ಕೊಂತು, ಮತ್ತೊಂದ್ರೊಳಗೆ ಸಂಕಲ್ಪ ಮಾಡ್ಕೊಂತು, ಇದ್ರಾಗ ಸಿಗಬಹುದನು. ಮತ್ತು ಅಲ್ಲಿ ಬಯಸಿ ಎಲ್ಲ ನೋಡ್ತಿ, ಸಿಗಲಿಲ್ಲ. ಹಿಂಗೆ ಸಂಕಲ್ಪ ವಿಕಲ್ಪ ಸಂಕಲ್ಪ ವಿಕಲ್ಪ, ಸಂಜೆಯಿಂದ ಮುಂಜೆ ಹಿಡಿದ ಸಂಜೆ ತನಕ ಅನೇಕ ವಿಷಯದೊಳಗೆ ಜಿಗದಾಡಿ 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 ಅಡಿಕಟ್ಟಿ ಎಲ್ಲಿಗೆ ಬರ್ತೈತಿ? ನಿದ್ದಿಗೆ ಬರ್ತೈತಿ. ಇದರ ಅರ್ಥ ಯಾವುದ್ರೊಳಗೂ ಸಿಗಲಿಲ್ಲ ಅಂತ ಬಂತದ. ಅಂದ್ರೆ ಇವು ಯಾವ್ದ್ರೊಳಗೂ ಇಲ್ಲ ಅನ್ನೋದು ಏನಾತ? ಖಾತ್ರಿ. ಗಾಢವಾದ ನಿದ್ರಿ ಒಳಗೆ ಸುಮ್ಮನೆ ಕುಂದಿರ್ತತ್ರಿ ಬುದ್ಧಿ ಮನಸ್ಸು. ಯಾಕ? ಅದಕ್ಕೆ ಬೇಕಾದ ಆನಂದಲ್ಲಿ ನಿಜವಾಗಿ ಸಿಗಾಕೈತ್ರಿ ಗಾಢವಾದ ನಿದ್ರಿ ಒಳಗೆ. ಇದು ಏನು ತಿಳ್ಕೊಂಡಿತ್ತು? ಅದ ವಸ್ತುವಿನೊಳಗೈತಿ, ಈ ವಸ್ತುವಿನೊಳಗೈತಿ. ನಿದ್ರೆಗೆ ಎಲ್ಲಿದಾವೆ? ಯಾವ ವಸ್ತು ಅದಾವ? ಅಡಿಗೈತಿ, ಮನಸ್ಸು ಆರಾಮೈತಿ. ಸಮ ಆತು, ಆರಾಮೈತಿ. ವಿಷಮ ಆತು, ದುಃಖ ಐತಿ. ಅಂದ್ರೆ ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ವಿಷಮ ಮಾಡಿಕೊಳ್ಳೋದ್ರಿಂದ ನಾವು ದುಃಖದ ಅನುಭವವನ್ನು ಪಡಿತೀವಿ. ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ನಾವು ಸಮ ಮಾಡಿಕೊಳ್ಳೋದ್ರಿಂದ ಎದರ ಅನುಭವ ಪಡಿತೀವಿ? ಸುಖದ ಅನುಭವ ಪಡಿತೀವಿ. ಇಷ್ಟ ನೋಡ್ರಿ, ಮತ್ತೇನಿದೆ. ಗದ್ದಲದೊಳಗೆ ದುಃಖನ ಅದನ್ನ ಇಲ್ಲಿ ಹೇಳ್ತಾರೆ. ಸಮಾಧಿ ಎಂದರೆ ಸಮಬುದ್ಧಿಯು ಭಿನ್ನ ಭಿನ್ನ ವಿಷಯ ಕಲ್ಪನೆಗಳನ್ನು ಕಳೆದು ಸಮನಾದ ಬ್ರಹ್ಮ ಒಂದನ್ನೇ ತಿಳಿಯುವುದು. ಇದಕ್ಕೆ ಸಮಾಧಿ ಅಂತಾರೆ. ನಿರ್ದೋಷಂ ಈ ಸಮಂ ಬ್ರಹ್ಮ. ನೋಡು, ಯಾವುದು ನಿರ್ದೋಷ ಐತಿ, ದೋಷ ರಹಿತ ಐತಿ, ದೋಷ ಅದರೊಳಗೆ ಎಳ್ಳಷ್ಟು ಇಲ್ಲ, ಅದ ಬ್ರಹ್ಮ. ದೋಷ ಯಾವುದ್ರೊಳಗಿಲ್ರಿ? ಎಲ್ಲದ್ರೊಳಗೂ ದೋಷ ಅದಾವ. ಹೊರಗಿನ ವಸ್ತುಗಳೊಳಗೆ ಎಲ್ಲದರೊಳಗೂ ದೋಷ ಅದಾವ, ಆತ್ಮನಲ್ಲಿ ಮಾತ್ರ ದೋಷ ಇಲ್ಲ. ಅದಕ್ಕೆ ನಿರ್ದೋಷಂ ಹಿ ಸಮಂ ಬ್ರಹ್ಮ. ನಿರ್ದೋಷ ಯಾವುದೈತಿ, ಸಮವಾಗಿ ಯಾವುದೈತಿ, ಒಂದೇ ಥರ ಯಾವುದೈತಿ, ಯಾವಾಗಲೂ ಯಾವುದೈತಿ, ಅದ ಬ್ರಹ್ಮ. ಆ ಬ್ರಹ್ಮನಲ್ಲಿ ಯಾವನ ಮನಸ್ಸು ಸ್ಥಿರವಾಗಿ ನಿಲ್ತದ ಅವನ ಬ್ರಹ್ಮಜ್ಞಾನಿ, ಅವನ ಜ್ಞಾನ ಸಮಾಧಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ.
ನೋಡ್ರಿ, ಜ್ಞಾನಿಗಳು ಒಂದೇ ಥರದ್ದಾದ ನಿರ್ವಿಕಾರಿ ಬ್ರಹ್ಮನಲ್ಲಿ ರಮಮಾನರಾಗಿರುತ್ತಾರೆ. ಅದರಾಗ ಏಕಾಕಾರಾಗಿ ಬಿಡ್ತಾರೆ ರೀ ಅವರು. ಕುಂತರು ನಿಂತರು ಸ್ವರೂಪ ಧ್ಯಾನದೊಳಗೆ ಅದೇನ ಹಾಡ್ತಾರೆ ಫಿಲ್ಮ್ದಾಗ, ಕುಂತರು ನಿಂತರು ಅವಂದು ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ. ನೋಡ್ರಿ, ಅವನ್ ಧ್ಯಾನ ಮಾಡಿದ್ದಕ್ಕೆ ಸಮಾಧಾನ ಇಲ್ಲ. ಅವ ನೋಡ್ರಿ, ಆಕೆ ಏನಾರಿ ಅವನ್ ಧ್ಯಾನ ಮಾಡೋದು ಬಿಟ್ಟು ಸ್ವರೂಪ ಧ್ಯಾನ ಮಾಡಿದ್ಲಂದ್ರ ಸಮಾಧಾನ ಇರ್ತಿತ್ರಿ ಅಂತಿರ್ತಾರಿಲ್ರಿ. ಸಮಾಧಾನ ಇಲ್ಲ ಬಿಡ್ರಿ. ಆ ಹುಡುಗಿ ಧ್ಯಾನ ತಲೆಯಾಗ ಹೋಗ್ತೈತಿ, ಆ ಹುಡುಗನ ಧ್ಯಾನ ಹೋಗ್ತೈತಿ. ಹಿಂಗ ಹುಡುಗಿ ಹುಡುಗ ಧ್ಯಾನ ತಲೆಯಾಗ ಹೋಗ್ತೈತಿ, ಹಿಂಗ ಸಮಾಧಾನ ಇರೋದಿಲ್ಲ. ಈ ವಿಷಯದೊಳಗೆ ರಮಮಾನ ಆದ್ರ ಮನಸ್ಸು ಹಂಗ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದ ಬ್ರಹ್ಮನಲ್ಲಿ ರಮಮಾನ ಆದ್ರ ಅದಕ್ಕ ಆತ್ಮಾನಂದಾಚಾರ್ಯ ಹೇಳ್ತಾರ, ಜ್ಞಾನಿಗೆ ವಿಷಯದೊಳಗೆ ತೊಡಗೋದಂದ್ರೆ ಕಷ್ಟ ಆಗೈತಂತ, ಅಜ್ಞಾನಿಗೆ ಆತ್ಮೊಳಗೆ ಹೋಗುದಂದ್ರೆ ಕಷ್ಟ ಆಗೈತಿ. ಅವ ಯಾವಾಗಲೂ ರಾಮನ ಧ್ಯಾನದೊಳಗಿರ್ತಾನ ಅಜ್ಞಾನಿ. ಅಜ್ಞಾನಿ ಯಾವಾಗಲೂ ಕಾಮನ ಧ್ಯಾನದೊಳಗೆ. ಕಾಮಾತುರಾದವಾಗ ಶಾಂತಿ ಇರೋದಿಲ್ಲ, ರಾಮಾತುರಾದವಾಗ ದುಃಖ ಇರೋದಿಲ್ಲ. ನಾವು ಯಾವ ಆತುರಾಗಬೇಕಾಗೈತಿ? ರಾಮಾತುರಾಗಬೇಕಾಗೈತಿ. ರಾಮನಲ್ಲಿ ರಮಮಾನ ಆಗ್ಬೇಕಾಗೈತಿ. ರಾಮ ಕಾಮೈ ರಾಮ ಹೂ, ಆನಂದ ಹೂ ಅವ್ರ ಸತ್ಯ ಹೂ, ಚೈತನ್ಯ ಅವ್ರ ಶಾಂತ ಹೂ ಅಂತಿರ್ತಾರೆ ನಮ್ಮ ಗುರುಗಳು ಬಂದಾಗ. ಆ ರಾಮ ಹೆಂಗದಾನ, ಆತ್ಮ ಹೆಂಗದ ಅಂದ್ರ ಚೈತನ್ಯದನ, ಆನಂದಮಯ ಅದಾನ. ಆನಂದ ಹೂ ಅವ್ರ ಸತ್ಯ ಹೂ, ಚೈತನ್ಯ ಹೂ ಅವ್ರ ಶಾಂತ ಹೂ, ಶಾಂತದ ಆತ್ಮ. ಆ ಆತ್ಮನ ಕಡೆ ಹೋದಂಗ ಶಾಂತ, ಆತ್ಮನ ಕಡೆ ಹೋದಂಗ ಆನಂದ, ಆತ್ಮನ ಕಡೆ ಹೋದಂಗ ಚೈತನ್ಯದ ಭಾವ ಮನುಷ್ಯನಿಗೆ ಬರ್ತದೆ. ಈಗ ಹೊರಗೆ ಹೋಗ್ತೇವಿ, ಹಳಸಿದ ಮಕ ಹಾಕತಿ ಕೀರ್ತಿ. ಆತ್ಮನ ಕಡೆ ಇದ್ರೆ ಹೆಂಗಿರ್ತೇವೆ ನಾವು ಯಾವಾಗಲೂ. ಈಗ ಇಷ್ಟ ಕೇಳಿದ್ರೆ ನಮ್ಮ ಮನಸ್ಸು ಎಷ್ಟು ಆಹ್ಲಾದ ಅನ್ನಿಸ್ತದ್ರಿ. ಕೇವಲ ಆತ್ಮನ ನೆನಪು ಮಾಡಿದ್ರೆ ಇಷ್ಟ ಆನಂದ ಐತಿ ಅಂದ್ರೆ, ಆತ್ಮನಲ್ಲಿನ ರಮಮಾನಾಗಿ ನಿಂತ್ರ, ಅಲ್ಲೇ ಯಾವಾಗಲೂ ನೆಲೆಯಾಗಿ ನಿಂತ್ರ ಅಂತ ಆನಂದ ನಮಗೆ ಅನುಭವ ಬರಬೇಡ್ರಿ. ಪರಮಾನಂದ ಅದನ್ನ ಅಭ್ಯಾಸ ಮಾಡ್ಬೇಕಲ್ಲ, ಅಟೋಟ ಮಾಡೋಣ್ರಿ. ಮಾಡ್ಕೋತ ಇಲ್ಲಿ ಹೋಗೋಣ. ಅದನ್ನ ಅದು ಹೊರಗೆ ಬಿಡ್ತೇವಲ್ಲ. ನಮ್ಮ ಗುರುಗಳು ನಮ್ಗೆ ಕೇಳಿದ್ದೆ, ಕೇಳುವತ್ತೆಗೆಲ್ಲ ಭಾಳ ಆನಂದ ಅನಿಸ್ತತ್ರಿ ಗುರುಗಳ. ಮತ್ತಿದು ಬಿಟ್ಟು ಕೂಡಲೇ ಮತ್ತೆ ಹಂಗ್ಯಾಕತ್ರಿ, ಅದು ಹಂಗ್ಯಾಕೆ ಆಗ್ಬೋದು, ವಿಚಾರ ಮಾಡಿ ಅಂತ ಕೇಳಿದ್ರು ಅವರು. ಹೇಳ್ರಿ ನೀವ ಅಂದ್ಕೂಡಲೇ ಹೇಳಿದ್ರು ಅವರು. ಈಗ ಬ್ಯಾಸಿಗೆ ಟೈಮ್ದೊಳಗೆ ಸೆಕೆ ಹಾಕಿರತ್ತ, ಸೆಕೆ ಹಾಕತ್ ಕೂಡಲೇ ನೀ ಏನು ಮಾಡ್ತಿ? ಫ್ಯಾನ್ ಹಚ್ಕೊಂಡು ಕೂಡಲೇ ಸೆಕೆ ಹಾಕತ್ತೇನು? ಇಲ್ಲ. ಮತ್ತು ಫ್ಯಾನ್ ಬಂದ್ ಮಾಡೀನಿ ಅಂದ್ರೆ ಏನಾಕತಿ? ಮತ್ತೆ ಸೆಕೆ ಶುರು ಆಗ್ತದೆ. ಅಂದ್ರೆ ಸೆಕೆ ಆಗಬಾರ್ದು ಅಂದ್ರೆ ಏನು ಮಾಡ್ಬೇಕು? ಫ್ಯಾನ್ ಹಚ್ಕೋತ ಇರ್ಬೇಕು, ಹೌದಿಲ್ಲ? ಹಂಗ ವಿಚಾರನ್ನು ಫ್ಯಾನ್ ಹಚ್ಚಿದ್ದೀಗ ನಾ ಹೇಳುವತ್ನಾಗ, ಅದಕ್ಕೆ ನಿನ್ನ ಮನಸ್ಸು ಆ ವಿಚಾರದೊಳಗಿತ್ತಲ್ಲ, ನಿನಗೆ ಮೋಹದ ಅಜ್ಞಾನದ ಶೆಕೆ ಆಗಲಿಲ್ಲ. ಮತ್ತು ಸಕಲ ಸಾಧು ಸಂತ ಮಹಾರಾಜ ಶಾಸ್ತ್ರ ಬಿಟ್ಟು ಕೂಡಲೇ ಮತ್ತೆ ಬಹಿರ್ದಿಶೆಗೆ ಹೋದಿ, ಅಂದ್ರೆ ಬಹಿರ್ಭಾವಕ್ಕೆ ಹೋದಿ, ಮತ್ತು ವಿಷಯಗಳ ಧ್ಯಾನ ಮಾಡಾಕತ್ತಿ, ಮುಗೀತು ನೋಡಿ. ಧ್ಯಾನ ಬಂದಾತ, ಮತ್ತು ಚಿಂತೆ ಮೋಹ ದುಃಖ ಶೆಕೆ ಶುರು. ಅದಕ್ಕೆ ಯಾವಾಗಲೂ ಫ್ಯಾನ್ ಹಚ್ಕೊಂಡ ಇದ್ದಿ ಅಂದ್ರೆ, ಪ್ರಪಂಚ ಮಾಡುವತ್ತಾಗೂ ವಿಚಾರ ಮಾಡ್ಕೋತ ಇದ್ದಿ ಅಂದ್ರೆ ನಿನಗೆ ದುಃಖದ ಅನುಭವ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ವಿಚಾರ ಫ್ಯಾನ್. ಗುರುಗಳು ಬಂದಾಗ ಹೇಳ್ತಿರ್ತಾರೆ, ಅವಿಚಾರೇನ ಕೃತೋ ಬಂಧ ವಿಚಾರೇನ ನಿವಾರತೆ. ಮನುಷ್ಯನಿಗೆ ದುಃಖ ಯಾಕೆ ಬಂದತ್ತೆ ಅಂದ್ರೆ ವಿಚಾರ ಮಾಡಿಲ್ಲ ಅಂತ ದುಃಖ ಬಂದತ್ತೆ. ಅದಕ್ಕೆ ಏನು ಮಾಡ್ಬೇಕೀಗ? ವಿಚಾರ ಮಾಡೋದನ್ನ ರೂಢಿ ಮಾಡ್ಕೋಬೇಕು. ಇಲ್ಲಿ ಹೇಳ್ತಾರವರು, ಜ್ಞಾನಿಗಳು ಒಂದೇ ನೋಡ್ರಿ ತರದ್ದಾದ ನಿರ್ವಿಕಾರಿ ಬ್ರಹ್ಮನಲ್ಲಿ ರಮಮಾನರಾಗಿರುತ್ತಾರೆ. ಹೇಗೆ ಉತ್ತಮ ರೈತನು ತಗ್ಗು ದಿನ್ನೆಗಳಿದ್ದ ಸ್ಥಳವನ್ನು ಕಡಿದು ಸಮನೆಲ ಮಾಡುತ್ತಾನೋ, ಹಾಗೆಯೇ ವಿಷಯಗಳ ಮತ್ತು ಅವುಗಳ ಕಲ್ಪನೆಗಳು ಕಳೆದು ಸಮಬುದ್ಧಿ ಉಂಟಾದರೆ ಆತ್ಮೈಕ್ಯ ಜ್ಞಾನವಾಗುವುದು. ಸಾಮಾನ್ಯವಾಗಿ ರೈತರು ಹೊಲದೊಳಗೆ ಈ ಹೆಂಟೆದು ಎದ್ದಿರ್ತಾವ, ದಿಬ್ಬಿರ್ತೈತಿ ನೆಲ, ಅದನ್ನೇನು ಮಾಡ್ತಾರ್ರಿ? ಹರಿಗಿ ಸಮ ಮಾಡ್ತಾರೆ. ಭೂಮಿಯನ್ನು ಸಮ ಮಾಡಿ ಹರಿ ಬಿಟ್ಟು ಬೀಜ ಹಾಕ್ತಾರೆ.
ಹೆಂಗದು ಏರು ದಿನ್ನಿ ಇದ್ರು ಸಮ ಮಾಡ್ಕೊಂತಾರ, ಹಂಗೆ ಜ್ಞಾನಿಯಲ್ಲಿರ್ತಕ್ಕಂಥ ಏರು ದಿಬ್ಬುಗಳು ತಪ್ಪು ಕಲ್ಪನೆಗಳನ್ನು ನಾವು ಏನು ಮಾಡಿಬಿಡ್ತಾನೆ, ವಿಚಾರ ಮಾಡಿ ತೆಗೆದು ಹಾಕಿ ಮನಸ್ಸನ್ನು ಸಮ ಮಾಡ್ಕೊಂಡು ಬಿಡ್ತಾನೆ, ಬುದ್ಧಿಯನ್ನು ಸಮ ಮಾಡ್ಕೊಂಡು ಬಿಡ್ತಾನೆ. ಅದಕ್ಕೆ ನಮ್ಮ ಶರೀರನ ಒಂದು ಫಲ ಇದ್ದಂಗೆ ರೀ. ಮನವೆಂಬ ಫಲವನ್ನು ಏನು ಮಾಡ್ಬೇಕಾಗೈತಿ, ಹಸನು ಮಾಡಬೇಕಾಗೈತಿ. ಅಲ್ಲೇ ಜ್ಞಾನದ ಬೀಜಗಳನ್ನು ಬಿತ್ತಬೇಕಾಗಿದೆ. ಅದನ್ನ ಇಲ್ಲಿ ಹೇಳ್ತಾರೆ, ರೈತನು ತಗ್ಗು ದಿನ್ನೆಗಳ ಸ್ಥಳಗಳನ್ನು ಕಡಿದು ಸಮನೆಲ ಮಾಡುತ್ತಾನೋ ಹಾಗೆ ವಿಷಯಗಳ ಮತ್ತು ಅವುಗಳ ಕಲ್ಪನೆಗಳನ್ನು ಕಳೆದು ಸಮಬುದ್ಧಿ ಉಂಟಾದರೆ, ಆ ವಿಷಯ ವಸ್ತುಗಳಿರ್ತಕ್ಕಂಥ ಸುಖಬುದ್ಧಿ ತೆಗೆದು ಆತ್ಮನಲ್ಲಿ ಸಮಭಾವ ನೆಲೆ ನಿಂತಿ ಅಂತಂದ್ರೆ ಅವನ ಜ್ಞಾನಿ ಆಗ್ತಾನ. ಆತ್ಮೈಕ್ಯ ಜ್ಞಾನವಾಗುವುದು, ಆತ್ಮನಲ್ಲಿ ಐಕ್ಯನಾಗಿ ಬಿಡ್ತಾನ ಅಂತ. ಮುಂದೆ ಹೇಳ್ತಾರ, ಟೈಮ್ ಹಾಕಂಡ್ರಿ. ಮುಂದೆ ಹೇಳ್ತಾರ, ವಿರಾಗಿಯು ಗುರು ಸೇವೆಯಿಂದ ದೃಢಜ್ಞಾನ ಪಡೆದು ಧ್ಯಾನ ಸಮಾಧಿಗಳನ್ನು ಸಾಧಿಸಿ ಸದ್ಯೋನ್ಮುಕ್ತನಾಗುತ್ತಾನೆ. ಯೋಗೀಶ್ವರನಿಗೆ ತನು ಮನ ಬುದ್ಧಿ ಹಮ್ಮು ಜ್ಞಾತೃ ಮಾಯೆ ಮೊದಲಾದ ಅನ್ಯ ಪದಾರ್ಥಗಳು ಲಯಪಟ್ಟದ್ದರಿಂದ ಏನೇನು ಕಾರ್ಯ ಮಾಡಲಾರವು. ಅವನು ಎಲ್ಲ ಪದಾರ್ಥಗಳು ಸ್ವಪ್ನದಂತೆ ಇಂದ್ರಜಾಲದಂತೆ ಮಿಥ್ಯೆ ಎಂದು ತಿಳಿದು ಅವುಗಳ ಮೇಲೆ ಎಂದೆಂದಿಗೂ ಮಮತೆಯನ್ನು ಮಾಡುವುದಿಲ್ಲ. ಏನು ಹೇಳ್ತಾರ, ವಿರಾಗಿಯು ಗುರು ಸೇವೆಯಿಂದ ದೃಢಜ್ಞಾನ ಪಡೆದು, ವೈರಾಗ್ಯ ಪುರುಷನಾಗಿರ್ತಕ್ಕಂಥ ವ್ಯಕ್ತಿ ಗುರುವಿನ ಉಪದೇಶವನ್ನು ಚೆನ್ನಾಗಿ ತಿಳ್ಕೊಂತಾನ್ರಿ. ತಿಳ್ಕೊಂಡು ದೃಢಜ್ಞಾನವನ್ನು ಪಡಿತಾನ, ನಿಶ್ಚಯವಾಗಿರ್ತಕ್ಕಂಥ ಜ್ಞಾನವನ್ನು ಪಡಿತಾನ. ನಾವೇನು ಕೇಳ್ತೇವೆ, ಶಾಸ್ತ್ರ ದೃಢವಾಗಿ ಎಲ್ಲಿ ಉಳಿತೈತೆ ನಮಗೆ? ದೃಢವಾಗಿ ಉಳಿಯುವ ಅಭ್ಯಾಸವನ್ನು ಮಾಡ್ಕೋಬೇಕ್ರಿ. ಕೇಳಿದ್ರೆ ಚಂದಂಗೆ ಕೇಳ್ಬೇಕಂತ. ನೆರೆ ಕೇಳುವುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು. ಗುರುಪೇಳದ ತೆರದೊಳು ತೊರೆ ವಿಷಯವನ್ನು ಬರೆದು ನಿರ್ವಿಷಯದೊಳು ಕರಿಗೊಂಡು ಎಲ್ಲೇ ಆತ್ಮನಲ್ಲಿ ನೆಲೆ ನಿಲ್ಲು ನೀನೇ ಸುಖಿಯತ್ತೆ ಅಂತ ಯಾಜ್ಞವಲ್ಕ ಮಹರ್ಷಿಗಳು ಮೈತ್ರಾದೇವಿಗೆ ಹೇಳಿದಂಗೆ ನಮ್ಮ ಮನಸ್ಸು ಅದರಲ್ಲಿ ಏನಾಗಬೇಕು, ನೆಲೆಯಾಗಿ ನಿಲ್ಲಕ ಪ್ರಯತ್ನ ಮಾಡಬೇಕು. ನೋಡ್ರಿ, ವಿರಾಗಿಯು ಗುರು ಸೇವೆಯಿಂದ ದೃಢಜ್ಞಾನ ಪಡೆದು ಧ್ಯಾನ ಸಮಾಧಿಗಳನ್ನು ಸಾಧಿಸಿ. ದೃಢಜ್ಞಾನ ಯಾವಾಗ ನಮಗೆ ಉತ್ಪನ್ನ ಆಕತಿ, ಆವಾಗ ಜ್ಞಾನ ಸಮಾಧಿ ಪ್ರಾಪ್ತಿ ಆಗೇ ತೀರ್ತದೆ. ದೃಢಜ್ಞಾನ ಇಲ್ಲ, ನಮಗೆ ಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿ ಆಗೋದಿಲ್ಲ, ಸಮಾಧಿ ಪ್ರಾಪ್ತಿ ಆಗೋದಿಲ್ಲ. ವಿರಾಗಿಯು ಗುರು ಸೇವೆಯಿಂದ ದೃಢಜ್ಞಾನ ಪಡೆದು ಜ್ಞಾನ ಸಮಾಧಿಗಳನ್ನು ಸಾಧಿಸಿ ಸದ್ಯೋನ್ಮುಕ್ತನಾಗುತ್ತಾನೆ. ಜೀವಂತಿದ್ದಾಗನ ಮುಕ್ತನ ಇರ್ತಾನ, ಯಾವಾಗಲೂ ಅದ ಮುಕ್ತತೆಯ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಯೋಗೀಶ್ವರನಿಗೆ ತನು ಮನ ಬುದ್ಧಿ ಹಮ್ಮು ಜ್ಞಾತೃ ಮಾಯೆ ಮೊದಲಾದ ಅನಾತ್ಮ ಪದಾರ್ಥಗಳು ನೋಡ್ರಿ ಲಯಪಟ್ಟದ್ದರಿಂದ. ಏನೇನು ಲಯಪಟ್ಟಿರ್ತಾವೆ ಯೋಗೀಶ್ವರನಲ್ಲಿ? ತನು, ನಾನು ಶರೀರ ಅನ್ನೋದು ಲಯಪಟ್ಟಿರ್ತತಿ, ಅಂದ್ರೆ ಇಲ್ದಂಗಾಗಿರ್ತತಿ. ಆಮ್ಯಾಗ ನನಗೆ ಮನಸ್ಸು ಐತಿ ಅನ್ನೋದು. ಬುದ್ಧಿ, ತನು ಮನ ಬುದ್ಧಿ ಇವು ಮೂರು ಏನಾಗಿರ್ತಾವಂದ್ರೆ ಲಯಪಟ್ಟಿರ್ತಾವ. ಹಮ್ಮು ಅಹಂಕಾರ, ಜ್ಞಾತೃ ನಾ ಮಾಡಾವ ನಾ ಉಣ್ಣಾವ, ನೋಡ್ರಿ ಮಾಯೆ ಮಾಯಾಭಾವ ಇವೆಲ್ಲ ಏನಾಗಿರ್ತಾವ, ನಾಶ ಆಗಿರ್ತಾವ. ಮೊದಲಾದ ಅನಾತ್ಮ ಪದಾರ್ಥಗಳು ಲಯಪಟ್ಟದ್ದರಿಂದ ಏನೇನೂ ಕಾರ್ಯ ಮಾಡಲಾರವು. ಅವನು ಎಲ್ಲ ಪದಾರ್ಥಗಳು ಸ್ವಪ್ನದಂತೆ ಇಂದ್ರಜಾಲದಂತೆ ಮಿಥ್ಯೆ ಎಂದು ತಿಳಿದು ಅವುಗಳ ಮೇಲೆ ಎಂದೆಂದಿಗೂ ಮಮತೆಯನ್ನು ಮಾಡುವುದಿಲ್ಲ. ಅದನ್ನ ಹೇಳಿದ್ರಿ ಮತ್ತ, ಸಂಪೂರ್ಣಂ ಮನದಲ್ಲಿ ನೋಡಿ ತಿಳಿದಿತಂ ಸುಳ್ಳಿರ್ ಪುದಿ ಆಟವು. ಶಿವಾನಂದ ಅವ್ರು ಹೇಳ್ತಾರ್ರಿ, ನಾ 3 ವರ್ಷದಾಗಿದ್ದಾಗನ ಈ ಮಾಯಾ ಹೆಂಗೈತೆ ಅನ್ನೋದು ತಿಳ್ಕೊಂಡ್ಬಿಟ್ಟಿದ್ನಿ ಅಂತ. ಎಷ್ಟು ವರ್ಷ ರೀ? 3 ವರ್ಷದಾಗ. 6 ರಿಂದ 7 ವರ್ಷದೊಳಗನ ಸಿದ್ಧಾರೂಢರು ಗುರುಗಳನ್ನು ಹುಡುಕೊಂತ ದೃಢಜ್ಞಾನ ಪಡಿಬೇಕಂತ ನಿಶ್ಚಯ ಮಾಡಿ ಹೊಂಟ್ರು. ನಮ್ಗೆ ಎಷ್ಟು ವರ್ಷ ಆದ್ರೂ ದೃಢಜ್ಞಾನ ಪಡಿಬೇಕು ಅನ್ನುವ ಭಾವ ಉದಯ ಆಗುವಂತ. ನೋಡ್ರಿ, ಅಭ್ಯಾಸ ಎಷ್ಟು ಜನ್ಮದ್ದು ಮಾಡಿರ್ಬೇಡ ಅವರು. ನಾವು ಹಂಗೆ ಮಾಡಿದ್ರೆ ನಾವು ಹಂಗಾಗಿ ಎಷ್ಟು ಹಿಂದಿನ ಸಂಸ್ಕಾರ ಇರಬೇಡ್ರಿ. ಯಾರು ನನ್ನ ಸುಮ್ಮನೆ ತಕೊಳಕ್ ಬರುತ್ರಿ 7 ವರ್ಷ
ಮತ್ತು ಅವ್ರಿಗೆ ಆ ಭಾವ ಬರಬೇಕಾದ್ರೆ ಹಿಂದಿನ ಜನ್ಮದ ಸಂಸ್ಕಾರ. ಈಗ ನಾವು ಇದನ್ನು ಮಾಡ್ಕೊಂತ ಹೊಂಟೇವಲ್ಲ, ಇದು ಮತ್ತೆ ನಮಗೆ ಮುಂದೆ ಏನಕತಿ ಕಡಿಮೆ ಕತಿನ ಹೆಚ್ಚಕತ್ರಿ, ಹೆಚ್ಚಾಕೋತ ಕೂತು ಹೋಗ್ತದೆ ಕಡಿಮೆ. ಅದಕ್ಕೆ ಇದನ್ನ ಅಭ್ಯಾಸ ಮಾಡ್ಕೋತ ಇರ್ಬೇಕು ಅಂತ ಹೇಳ ನೋಡ್ರಿ. ಇಲ್ಲಿ ಅದನ್ನ ಹೇಳ್ತಾರ, ಅವನು ಎಲ್ಲ ಪದಾರ್ಥಗಳು ಸ್ವಪ್ನದಂತೆ ಇಂದ್ರಜಾಲದಂತೆ ಮಿಥ್ಯೆ ಎಂದು ತಿಳಿದು ಅವುಗಳ ಮೇಲೆ ಎಂದೆಂದಿಗೂ ಮಮತೆಯನ್ನು ಮಾಡುವುದಿಲ್ಲ. ಯಾವಾಗರ ಒಮ್ಮೆ ಎಲ್ಲ ಎಂದೆಂದೂ ಅದ್ರ ಮ್ಯಾ ಮಮತೆನ ಮಾಡೋದಿಲ್ಲ. ತೆಗೆದು ಬಿಟ್ಟ ಅಂದ್ರೆ ಮುಗಿದು ಹೋತು. ಬಿಟ್ಟು ಹೇಸಿಗೆ ಬಿಟ್ಟು ಮಲ, ಒಂದಕ್ಕೆ ಎರಡಕ್ಕೆ ಬಾಡಿದ್ವಿ ಹೊಳ್ಳಿ ನೋಡ್ತೇವ ನಾವು, ಇಲ್ಲ. ಬಿಟ್ಟು ಹೇಸಿಗೆಯನ್ನು ನಾವು ಹೆಂಗೆ ಹೊಳ್ಳಿ ನೋಡೋದಿಲ್ಲ, ಅವಂಗೆ ಅದನ್ನು ಒಮ್ಮೆ ತಿಳಿದು ಬಿಟ್ಟನಂದ್ರೆ ಮತ್ತೆ ಅದಕ್ಕೆ ಎರಗೋದಿಲ್ಲ. ಅದಕ್ಕೆ ನಿಜಗುಣಾರ್ಯ ಹೇಳ್ತಾರ, ಬಿಟ್ಟುದುದರಲ್ಲಿ ಮತ್ತೆ ಎರಗದಿರುವುದೇ ಚಂದ ಮಾಮ. ಬಿಟ್ಟರಾಗ ಮತ್ತೆ ನಾವು ನೋಡ್ತೇವೆ ಅಂತಂತಂದ್ರೆ ಮತ್ತು ಹೇಸಿಗೆ ಕಡೆ ಲಕ್ಷ್ಯ ಮಾಡಿದಂಗ ಅಂತ ನೋಡ್ರಿ. ಹೇಗೆ ಸ್ವಪ್ನದಲ್ಲಿ ತನ್ನ ಅನ್ಯ ಪದಾರ್ಥಗಳಿಲ್ಲವೋ ಅಲ್ಲಿ ಏನೇನು ತಿಳಿಯುತ್ತಾನೆ ಅದೆಲ್ಲವೂ ತಾನೇ ಆಗಿದ್ದಾನೆ, ಹಾಗೆ ಜಾಗ್ರಾವಸ್ಥೆಯಲ್ಲಿ ತಾನು ತಿಳಿದಂಥ ಪದಾರ್ಥಗಳು ತಾನೇ ಆಗಿರುತ್ತಾನೆ. ಕನಸಿನೊಳಗೆ ಏನೆಲ್ಲ ಆಕತ್ತಲ್ರಿ ಅದೆಲ್ಲ ನಾನೇ ಆಗಿರ್ತೀನಿ. ಏನಾರ ಬಂದು ಹೊಕ್ಕಿರ್ತಾವನ್ರಿ ತಲೆ ಒಳಗವು. ಅದಕ್ಕೆ ನಮ್ಮ ಗುರುಗಳು ಬಂದಾಗ ಹೇಳ್ತಿರ್ತಾರೆ, ಏನು ಕನಸಿನ್ಯಾಗ ಸತ್ತಾವನು ತಾನ ಮಂದಿ ಕುಂತಿರ್ತಾರಲ್ಲ, ಅಳ್ತಿರ್ತಾರಲ್ಲ, ಅಯ್ಯೋ ಎಷ್ಟು ಚಲೋ ಇದ್ದೆಲ್ಲೋ ಹೋದೆಲ್ಲೋ ಅಂತ ಅಳ್ತಿರ್ತಾರ್ರಿ ಕುಂತು. ಅಳವರು ನಾನು ಮತ್ತು ಹೊರ್ತಾರ್ರಿ ಅಷ್ಟರು ಕೂಡಿ 10 ಸುಡುಗಾಡ ಕುತ್ಕೊಂಡು ಹೋಗಿರ್ತಾರೆ. ಹೊತ್ತವನು ನಾನು ನೋಡ್ರಿ, ಸತ್ತವನು ನಾನು, ಸತ್ತಿ ನನ್ನ ಮುಂದೆ ಕುಂತ ಅಳವರು ನಾನು, ಹೊತ್ತವರು ನಾನು. ಕುಣಿ ತೆಗಿತಾರಲ್ಲ ಸುಡುಗಾಡದಾಗ, ಅದನ್ನು ಕುಂತು ಮುಚ್ತಾರಲ್ಲ ನಾನು, ಎದ್ದಿಂದ ಸುಳ್ಳಂತ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಗುರುಗಳು, ಹೇಳ್ತಿರ್ತಾರೆ, ಗಂಡ ಆದವನು ತಾನ, ಹೆಂಡತಿ ಆದವನು ತಾನ. ಕನಸ್ನ್ಯಾಗ ಗಂಡ ಆದವನು ತಾನ, ಹೆಂಡತಿ ಆದವನು ತಾನ. ಆ ಗಂಡ ಹೆಂಡ್ರ ಜಗಳದೊಳಗೆ ಗಂಡ ಮಗ ಆಗಿ ಹುಟ್ಟಿದವನು ತಾನ. ಎದ್ದಿಂದ ಇದೆಲ್ಲ ಸುಳ್ಳು ಅಂತ ಹೇಳವನು ತಾನ. ಅಂದ್ರೆ ಕನಸಿನಾಗೆಲ್ಲ ತಾನ ಹೆಂಗಾಗಿದ್ನು ಹಂಗೆ ಈ ಜಗತ್ತು ಏನು ಕಾಣಾಕತ್ತ ಎಲ್ಲ ನನ್ನ ಸ್ವರೂಪನ ಅಂತ. ಜಗವೆಂದರು ನಾನೇ, ಜಗದ ಒಡೆಯನೆಂದರು ನಾನೇ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಈ ಭಾವ ನಮ್ಮೊಳಗೆ ಏನಾಗಬೇಕಾಗೈತಿ, ನೆಲೆ ನಿಲ್ಲಬೇಕಾಗೈತಿ ನೋಡ್ರಿ. ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ಯಾರ, ತಿಳಿತಿತ್ತೆ ಇದು ಕಳ್ಕೊಂಡ್ರಿಲ್ಲ ಹಂಗ. ಇದನ್ನು ಮಾಯಾ ಆಕರ್ಷಣೆ ಬಂತ್ರಿ, ಸತ್ಸಂಗ ಏನಾಗ್ಬಿಡ್ತೈತಿ ಮರು. ಒಂದು ಗಾಳಿ ಬಿಡ್ತೆ ಅಂದ್ರೆ ಮುಗಿತ್ರಿ, ಸ್ವಾಟ್ ಹಾರಿ ಹೋಕ್ಕವ ಗಟ್ಟಿ. ದೇವನ ಗಾಳಿ ಬಿಡ್ತೆ ಅಂದ್ರೆ ಬಿಡ್ತು, ಅಷ್ಟು ಹಾಳೈತ್ರಿ. ಅದಕ್ಕೆ ಇದು ಕನಸಂತ ಅರ್ಥ ಆಗೋದು ಕಷ್ಟದ. ಹೇಗೆ ಸ್ವಪ್ನದಲ್ಲಿ ತನ್ನ ಹೊರತು ಅನ್ಯ ಪದಾರ್ಥಗಳಿಲ್ಲವೋ ಅಲ್ಲಿ ಏನೇನು ತಿಳಿಯುತ್ತಾನೆ ಅದೆಲ್ಲವೂ ತಾನೇ ಆಗಿದ್ದಾನೆ, ಹಾಗೆಯೇ ಜಾಗ್ರಾವಸ್ಥೆಯಲ್ಲಿ ತಾನು ತಿಳಿದಂಥ ಪದಾರ್ಥಗಳು ತಾನೇ ಆಗಿರುತ್ತಾನೆ. ಅದರಂತೆ ಆತ್ಮವನ್ನು ಅಂದರೆ ಬ್ರಹ್ಮವನ್ನು ತಿಳಿದ ಮಾತ್ರಕ್ಕೆ ಬ್ರಹ್ಮರೂಪನಾಗಿರುತ್ತಾನೆ. ಬ್ರಹ್ಮನನ್ನು ತಿಳಿದ್ರೆ ಬ್ರಹ್ಮಮಯನ ಆಗ್ತಾನೆ. ಏನು ನೆನಪು ಮಾಡ್ತೀವಿ ಅದಾಕ್ತೀವಿ ನಾವು, ಎಲ್ಲ ನೆನೆವನೋ ಅಂತ ನಾವು. ನೀನು ಹೆಂಡತಿಯೇ ಧ್ಯಾನದೊಳಗಿರುವಿ, ಹೆಂಡತಿಯೇ ಆಗಿರುವಿ, ಆಕೆಯು ಗಂಡನ ಧ್ಯಾನದೊಳಗಿರುವಳು, ಗಂಡನೇ ಆಗಿರುವಳು. ಬ್ರಹ್ಮವಿದ್ ಬ್ರಹ್ಮಯೇವ ಭವತಿ, ಬ್ರಹ್ಮವನ್ನು ನೆನೆದರೆ ಬ್ರಹ್ಮವೇ ಆಗಿ ಉಳಿಯುವುದು. ನೀ ಏನು ನೆನಪು ಮಾಡ್ತಿ ಹಂಗಾಕಿ. ಹೆಣ್ಣಿನ ನೆನಪು ಮಾಡಿದೆ ಹೆಣ್ಣ ಹಾಕ್ತೀನಿ. ಹೆಣ್ಣಿನ ಧ್ಯಾನ ಯಾರು ಮಾಡ್ತಾರೆ ಮುಂದಿನ ಜನ್ಮ ಹೆಣ್ಣಾಗಿ ಬಿಡ್ತಾರೆ. ಅವಾಗ ಆಗಿರ್ತಾರ, ಮುಂದೆ ಜನ್ಮನು ಅದಾಕತಿ. ಯಾವಾಗ ಅದ್ರ ನೆನಪಾತ ಅದ. ಕತ್ತಿ ನೆನಪು ಮಾಡ್ರೆ ಕತ್ತಿ, ಹಂದಿ ನೆನಪು ಮಾಡ್ರೆ ಹಂದಿ, ಅದಾಗು ತಿನ್ನೋ ಪದಾರ್ಥ. ಎಂತ ನೆನೆವನು ಅದಾಗಿರ್ತದೆ. ಅದಕ್ಕೆ ನೀ ಏನು ನೆನಪು ಮಾಡ್ತಿ ನೋಡಿ ಅದ್ರ ಕಡೆ ಲಕ್ಷ್ಯ ಇರಲಿ. ಯಾವುದು ನಿತ್ಯ ಐತಿ, ಯಾವುದು ಶಾಶ್ವತ ಐತಿ, ಯಾವುದು ಪರಿಪೂರ್ಣ ಐತಿ, ಆನಂದಮಯ ಐತಿ, ಅದರ ನೆನಪು ಮಾಡು, ಅದು ಹಾಕೀನಿ ಅಂತ ಹೇಳ್ತಾರೆ. ಅದರಂತೆ ಆತ್ಮವನ್ನು ಬ್ರಹ್ಮವನ್ನು ತಿಳಿದ ಮಾತ್ರಕ್ಕೆ ಬ್ರಹ್ಮರೂಪನಾಗಿರುತ್ತಾನೆ.
ಮಾಯೆಯು ಯಾವತ್ತು ಲಯವಾದದ್ದರಿಂದ ನೋಡ್ರಿ ಮಾಯೆಯು ಯಾವತ್ತು ಲಯವಾದ್ದರಿಂದ ಅಂದ್ರೆ ಯಾವತ್ತು ಇಲ್ಲದ ಲಯನ ಆಗೈತೆ ಅದು ಸುಮಾರು ಭ್ರಾಂತಿಲಿಂದ ಕಾಣ್ತೈತಿ ಇಲ್ಲದ್ರಿ ಹೆಂಗ್ ಕಾಣ್ತೈತಿ ಅಂದ್ರೆ ಇದು ಕಾಣಕತ್ತೈತಿ ಹಾವಿತ್ತ ನಾಗದಾಗ ಆದ್ರೂ ಕೊಂಡಿತ್ ನೋಡೋದು ಎಲ್ಲಿ ಕಂಡಿತಿ ಹಾವುದೊಳಗೆ ಭ್ರಮದೊಳಗೆ ಕಂಡಿತಿ ನೋಡ್ರಿ ಅದನ್ನ ಹೇಳ್ತಾರ ಅವ್ರು. ಮಾಯೆಯು ಯಾವತ್ತು ಲಯವಾದ್ದರಿಂದ ಅತ್ಯಂತ ಸುಖಿಯಾಗಿರುತ್ತಾನೆ. ಜ್ಞಾನಿಗೆ ಅದು ಲಯ ಆಗಿಬಿಟ್ಟಿರ್ತೈತಿ ಮಾಯೆ, ಅದಕ್ಕೆ ಯಾವಾಗಲೂ ಸುಖಿ ಇರ್ತಾನೆ. ಹೇಗೆ ದೀಪವನ್ನು ಹಚ್ಚಿದ ಕೂಡಲೇ ಕತ್ತಲೆಯು ಅದರಿಂದಾದ ಕಾರ್ಯಗಳು ನೋಡ್ರಿ ಎಡವುವುದು, ತಲೆ ಕಂಬಕ್ಕೆ ಹಾಯುವುದು, ಬೀಳುವುದು ಇಲ್ಲದಾಗುತ್ತವೆಯೋ. ಕತ್ತಲಾಗಿ ಬಿಟ್ಟಿವ್ರಿ ಸಾಮಾನ್ಯದ ಮನಿ ಒಳಗೆ ಬಡಿಸ್ಕೊಂತೀವಿಲ್ರಿ ಏನೇನ್ರಿ ಸಾಮಾನು ಹಾಯ್ತೀವಿ. ಅದ ಬೆಳಕಿತ್ತಂದ್ರ ಆ ವಸ್ತುಗಳಂತೇಕ ಹೋದ್ರೂ ಸಹಿತ ಅವನು ಬಡಿಸಿಕೊಳ್ಳೋದಿಲ್ಲ. ಹಂಗ ಅವ ಜ್ಞಾನ ಆತಂದ್ರೆ ಈ ಪ್ರಪಂಚದೊಳಗಿದ್ರು ಈ ಬಾಧೆ, ಈ ವಸ್ತುಗಳ ಬಾಧೆ ಅವಾಗ ಆಗೋದಿಲ್ಲ. ಒಂದು ರೂಮಿನೊಳಗ ಬೆಳಕಿತ್ತಂದ್ರೆ ವಸ್ತುಗಳನ್ನು ನಾವು ಹೆಂಗೆ ತಲೆಗೆ ಬಡಿಸ್ಕೊಳ್ಳೋದಿಲ್ಲೋ ಹಂಗೆ ಈ ಪ್ರಪಂಚದೊಳಗಿದ್ರು ಅವ ದುಃಖದ ಪೆಟ್ಟನ್ನ ಆಗೋದನ್ನ ಇಲ್ಲ ಅವಾಗ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡ್ರಿ. ಹೇಗೆ ದೀಪವನ್ನು ಹಚ್ಚಿದ ಕೂಡಲೇ ಕತ್ತಲೆಯು ಅದರಿಂದಾದ ಕಾರ್ಯಗಳು ಅಂದರೆ ಎಡವುವುದು, ತಲೆ ಕಂಬಕ್ಕೆ ಹಾಯುವುದು, ಬೀಳುವುದು ಇಲ್ಲದಾಗುತ್ತವೆಯೋ ಹಾಗೆಯೇ ಜ್ಞಾನಿಗೆ ನೋಡ್ರಿ ಜೀವನ ತಿಳುವಳಿಕೆಯು ಕಾರ್ಯರೂಪ ಸಕಲ ಸಂಸಾರವು ಏಕಕಾಲಕ್ಕೆ ಇಲ್ಲದಂತಾಗುವವು. ನೋಡ್ರಿ ಏನೇನಿಲ್ಲದಂಗ ಅಕ್ಕವು ಹೇಳ್ತಾರವರು. ನೋಡ್ರಿ ಜ್ಞಾನಿಗೆ ನಾ ಜೀವ ಅಲ್ಲ, ನಾ ಜೀವದೇನೆ ಅನ್ನೋದು ಲಯ ಆಕೈತಿ ಹೋಗ್ಬಿಡ್ತೈತಿ, ನಾ ಪರಮದೇನೇನು ಭಾವ. ಜೀವನ ತಿಳುವಳಿಕೆಯು ತಿಳುವಳಿಕೆ ಏನೈತಿ ತಪ್ಪೈತಿ. ಏನೈತಿ ಜೀವನ ತಿಳುವಳಿಕೆ? ನಾ ದೇಹ ಅನ್ನೋದೈತಿ, ಅದು ಹೋಗಿರ್ತದ. ಜ್ಞಾನಿಗೆ ಜೀವನ ತಿಳುವಳಿಕೆಯು ಕಾರ್ಯರೂಪ ಸಕಲ ಸಂಸಾರವು ಏಕಕಾಲಕ್ಕೆ ಇಲ್ಲದಂತಾಗುವವು. ಒಂದ ಕಾಲದೊಳಗೆ ಇಲ್ಲದಂಗ ಆಗಿದೆ. ಸ್ವರೂಪ ಜ್ಞಾನವಾದರೆ ಜೀವಾತ್ಮನು ಸತ್ತ ಹಾಗೆಯೇ. ಜ್ಞಾನ ಆತಂದ್ರಿ ಜೀವ ಸತ್ತ ಹಂಗ ಸತ್ತ ಮಾತ್ರಿ. ಅಂದ್ರೆ ನಾವು ಈ ಪ್ರಪಂಚಕ್ಕೆ ಬದ್ಧಿತರಾಗುವುದಿಲ್ಲ. ಜೀವಂತಿಲ್ಲ ಅಂತಿರನು ಅದೇವಿ, ಆದರೂ ಏನು ಪರಮಸುಖಿಗಳು. ಜೀವಂತಿದ್ರು ಪರಮಸುಖಿಗಳು. ಮತ್ತು ಜೀವ ಭಾವ ಇತ್ತಂದ್ರೆ ಜೀವಂತಿದ್ರು ಪರಮ ಸುಖಿಗಳು. ಅದಕ್ಕೆ ಸಾಯೋದಕ್ಕಾಗಿಲ್ಲ, ಜೀವಂತ ಇರಲಿ, ಆದ್ರೆ ಜೀವಂತ ಇದ್ದ ಮುಕ್ತತೆಯ ಭಾವವನ್ನು ಪಡೆದ್ರೆ ಅವನೇ ಜೀವನ್ಮುಕ್ತ. ಜೀವಂತ ಇದ್ದ ಮುಕ್ತದ ಅನುಭವವನ್ನು ಅನುಭವಿಸ್ತಿದ್ದಂದ್ರೆ ಅವನೇ ಜೀವನ್ಮುಕ್ತ. ಅದಕ್ಕೆ ನಾವು ನೀವೆಲ್ಲರೂ ಈ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಮನಸ್ಸಿನೊಳಗೆ ಖಾತ್ರಿ ಮಾಡ್ಕೋತ ಹೋದ್ವಿ ಅಂತಂದ್ರೆ ಯಾವುದೇ ಒಂದು ಜನ್ಮದಲ್ಲಿ ನಾವು ನೀವೆಲ್ಲರೂ ಆ ಮುಕ್ತತೆಯನ್ನು ಹೊಂದುತ್ತೇವೆ. ಅಂತ ಮುಕ್ತತೆಯನ್ನು ಹೊಂದತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. ಸಾಧು ಸಂತ್ ಮಹಾರಾಜ್ ಕೂ ಜೈ.